विद्यासागर मुनि महाराज की, आज के उत्तम सत्य धर्म की। ನಾಲ್ಕು ಧರ್ಮಗಳು, ದಶಲಕ್ಷಣ ಧರ್ಮಗಳ ಭೂಮಿಕೆಯನ್ನ ನಿರ್ವಹಿಸಿಕೊಡ್ತಕ್ಕಂಥ ಧರ್ಮಗಳು. ಆವಾಜ ಸರಿ ಇಲ್ಲ. ಉತ್ತಮ ಮಾರ್ಧವ, ಉತ್ತಮ ಆರ್ಜವ ಮತ್ತು ಉತ್ತಮ ಶೌಚ. ಈ ನಾಲ್ಕು ಧರ್ಮಗಳು ಉಳಿದ ಧರ್ಮಗಳ ಉತ್ಪತ್ತಿಯಲ್ಲಿ ಸಹಾಯಕವಾಗಿವೆ. ಮೊದಲನೆಯ ನಾಲ್ಕು ಧರ್ಮಗಳು ಇಲ್ಲ ಅಂತಂದ್ರೆ ಉಳಿದ ಯಾವ ಧರ್ಮಗಳು ಇಲ್ಲ. ಮೊದಲು ಯಾವ ಪ್ರಾಪ್ತ ಆಗಬೇಕು? ಮೊದಲು ಯಾವ ಪ್ರಾಪ್ತ ಆಗಬೇಕು ಅಂತಂದ್ರೆ ನಾಲ್ಕು ಧರ್ಮಗಳೇ ಪ್ರಾಪ್ತವಾಗಬೇಕು. ನಾಲ್ಕು ಧರ್ಮಗಳನ್ನ ಪ್ರಾಪ್ತ ಮಾಡಿಕೊಳ್ಳಲಿಕ್ಕೆ ನಾಲ್ಕು ಪ್ರಕಾರದ ಕಷಾಯಗಳನ್ನು ಜಯಿಸಬೇಕು. ಯಾವ ಕಷಾಯಗಳು ನಾಲ್ಕು ಧರ್ಮಗಳ ಉತ್ಪತ್ತಿಯಲ್ಲಿ ಬಾಧಕ. ಈ ಕಷಾಯಗಳು ಉತ್ತಮ ಸಂಯಮವನ್ನ ನಾಶ ಮಾಡಲಿಕ್ಕೆ ನಾಲ್ಕು ಪ್ರಕಾರದಲ್ಲಿ ಬಾಧಕ ಇವೆ. ಸಂಖ್ಯೆಯಲ್ಲಿ ನಾಲ್ಕು ಕಷಾಯಗಳಿವೆ. ಆದರೆ ಸರ್ವಘಾತಿ ಅನ್ನತಕ್ಕಂತಹ ಒಂದು ಶಕ್ತಿಯ ಅಪೇಕ್ಷೆಯಿಂದ, ಸರ್ವಘಾತಿ ಕಷಾಯಗಳ ಅಪೇಕ್ಷೆಯಿಂದ ಸಂಯಮವನ್ನು ಘಾತ ಮಾಡುವಂತಹ ಕಷಾಯಗಳು ನಾಲ್ಕು. ಕ್ವಾಲಿಟಿಯ ಅಪೇಕ್ಷೆಯಿಂದ 3. ಅನಂತಾನುಬಂಧಿ, ಅಪ್ರತ್ಯಾಖ್ಯಾನಾವರಣ ಮತ್ತು ಪ್ರತ್ಯಾಖ್ಯಾನಾವರಣ. ಈ ನಾಲ್ಕು ಪ್ರಕಾರದ ಕಷಾಯಗಳು, 3 ಪ್ರಕಾರದ ಕಷಾಯಗಳು ನಾಲ್ಕು ಪ್ರಕಾರದಲ್ಲಿ ಫಲ ಕೊಟ್ಟು, ಕ್ರೋಧ ರೂಪದಲ್ಲಿ, ಮಾನ ರೂಪದಲ್ಲಿ, ಮಾಯಾ ರೂಪದಲ್ಲಿ ಮತ್ತು ಲೋಭ ರೂಪದಲ್ಲಿ ಫಲವನ್ನು ಕೊಟ್ಟು ಸಂಯಮವನ್ನು ಕೆಡಿಸಿಬಿಡ್ತವೆ. ಉತ್ತಮ ಕ್ಷಮೆ ಕೆಡಬೇಕು ಅಂತಂದ್ರೆ ಸರ್ವಘಾತಿ ಕ್ರೋಧ ಕಷಾಯ ಬೇಕು. ಉತ್ತಮ ಮಾರ್ಧವ ಧರ್ಮ ಕೆಟ್ಟು ಹೋಗಬೇಕು, ಮುರಿದು ಹೋಗಬೇಕು ಅಂತಂದ್ರೆ ಮಾನಕಷಾಯ, ಸರ್ವಘಾತಿ ಮಾನಕಷಾಯ, ಸಂಯಮದ ಸರ್ವಘಾತಿ ಮಾನಕಷಾಯ ಉದಯಕ್ಕೆ ಬಂದು ಕೆಡಿಸಬೇಕು. ಸಂಜ್ವಲನ ಮಾನಕಷಾಯ ಬಂತು ಅಂತಂದ್ರೆ ಸಂಯಮ ಕೆಡಲ್ಲ. ಆಂಶಿಕ ದೋಷ ಏನೋ ಹತ್ತಬಹುದು ಸಂಯಮದಲ್ಲಿ, ಆದರೆ ಸಂಯಮದ ಉತ್ಪತ್ತಿಯಲ್ಲಿ ಸಹಾಯಕವಾಗಬಹುದು. ಉತ್ಪತ್ತಿಯಂತೂ ಆಗೇ ಆಗಿದೆ. ಅದರ ರಕ್ಷಣೆಯನ್ನು ಮಾಡಿಕೊಳ್ಳಲಿಕ್ಕೆ ಸಂಜುಲನ ಕಷಾಯ ಯಾವುದೇ ಬಾಧೆಯನ್ನು ಉಂಟು ಮಾಡತಕ್ಕಂಥದ್ದಲ್ಲ. ಅದಕ್ಕಾಗಿ ಮುನಿಗಳು ಸಂಜುಲನ ಕಷಾಯವನ್ನು ಉದಯದಲ್ಲಿ ಹೊಂದಿದ್ರೂ ಕೂಡ ಅವರು ಸಕಲ ಸಂಯಮಿಗಳು. ಅವರು ಕ್ಷಾಯೋಪಶಮಿಕ ಚಾರಿತ್ರವನ್ನು ಹೊಂದಿದವರು. ಈ ಕ್ಷಾಯೋಪಶಮಕ ಚಾರಿತ್ರ ಸಕಲ ಸಂಯಮ ರೂಪದಲ್ಲಿ ಇದೆ. ಇದೇ ಸಂಯಮವನ್ನು ನಾವು ಕ್ಷಾಯಿಕ ಮಾಡಿಕೊಂಡಾಗ ಉಳಿದಂತಹ ಎಲ್ಲ ಕರ್ಮಗಳನ್ನೇ ಕ್ಷಯ ಮಾಡಿಕೊಂಡು ಶ್ರೇಣಿಯನ್ನು ಹತ್ತಿ
ಕೇವಲ ಜ್ಞಾನವನ್ನು ಪಡೆಯಬಹುದು. ಕೇವಲ ಜ್ಞಾನದ ಉತ್ಪತ್ತಿಯಲ್ಲಿ ದಶಧರ್ಮಗಳೇ ಕಾರಣ. ದಶಧರ್ಮ ಇಲ್ಲದೆ ಯಾರಾದರಿಗೂ ಕೇವಲ ಜ್ಞಾನ ಆಗಬಹುದೇನು? ಇಲ್ಲ. ದಶಧರ್ಮಗಳು ಯಾತಕ್ಕೆ ಬೇಕು ಅಂತಂದ್ರೆ ಕೇವಲ ಜ್ಞಾನದ ಉತ್ಪತ್ತಿಗಾಗಿ ದಶಧರ್ಮಗಳು ಬೇಕು. ಇನ್ನು ಉತ್ತಮ ಸತ್ಯದ ಬಗ್ಗೆ ಚರ್ಚೆ ಮಾಡೋದಿದೆ. 4 ದಿನಗಳವರೆಗೆ ನಾವು ಉತ್ತಮ ಸತ್ಯದ ಉತ್ಪತ್ತಿಯ ನಿಮಿತ್ತಭೂತ ಧರ್ಮಗಳ ಚರ್ಚೆಯನ್ನ ಮಾಡಿದ್ದೇವೆ. ಕ್ರೋಧವನ್ನ ಜಯಿಸದೆ ಸತ್ಯವಂತನಾಗಲಿಕ್ಕೆ ಸಾಧ್ಯವಿಲ್ಲ. ಮಾನವನ್ನ ಜಯಿಸದೆ ಸತ್ಯ ಧರ್ಮವನ್ನ ಪಡೆಯುವುದು ಸಾಧ್ಯವಿಲ್ಲ. ಮಾಯಾ ಕಷಾಯವನ್ನು ಜಯಿಸದೆ ಉತ್ತಮ ಸತ್ಯ ಧರ್ಮವನ್ನು ಹೊಂದುವುದು ಸಾಧ್ಯವಿಲ್ಲ. 3 ಜಯಿಸಿದ್ದೇವೆ, ಆದರೆ ಲೋಭ ಒಂದು ಉಳಿತುಕೊಂಡಿತ್ತು ಅಂತಂದ್ರೆ ಎಲ್ಲ ಕೇಳಿಸ್ಕೊಳ್ಳಿ. ಹೊಡಿತೀರಿ ದಪ್ಪ ಆಗತ್ತೈತಿ, ಗುಂಯ್ ಗುಂಯ್ ಮಾಡತ್ತೆ. ಬೆಳಿಗ್ಗೆ ಹಚ್ಚಿದ್ದಲ್ಲ. ಒಂದು ಕಷಾಯ ಉಳಿಯಿತು. ಯಾವ ಕಷಾಯ? ಲೋಭ. ತತ್ವಾರ್ಥ ಸೂತ್ರ ಅನ್ನತಕ್ಕಂತಹ ಗ್ರಂಥದಲ್ಲಿ ಸರಿ ಇದೆ. ತತ್ವಾರ್ಥ ಸೂತ್ರ ಎನ್ನುವಂತಹ ಗ್ರಂಥದಲ್ಲಿ ದಶಧರ್ಮಗಳನ್ನ ಹೇಳುವಂತಹ ಒಂದು ಸೂತ್ರ ಇದೆ. ಯಾವ ಅಧ್ಯಾಯದಲ್ಲಿ? 9ನೇ ಅಧ್ಯಾಯ. ಉತ್ತಮ ಕ್ಷಮ, ಮಾರ್ದವ, ಆರ್ಜವ, ಶೌಚ, ಸತ್ಯ, ಸಂಯಮ, ತಪಸ್ತ್ಯಾಗ, ಕಿಂಚನ್ಯ, ಬ್ರಹ್ಮಚರ್ಯಾಣಿ ಧರ್ಮ. ಈ ಸೂತ್ರ ಉತ್ತಮ ಕ್ಷಮ, ಮಾರ್ದವ, ಆರ್ಜವ, ಸತ್ಯ, ಶೌಚ ಈ ತರನೂ ಬರ್ತದೆ ಅಲ್ಲ? ಆದರೆ ಅದು ಸರಿ ಇಲ್ಲ. ಸತ್ಯ ಮೊದಲಿಟ್ಟಿದ್ದಾರೆ, ಸತ್ಯವನ್ನು ಮೊದಲಿಟ್ಟು ನಂತರ ಶೌಚ ಧರ್ಮವನ್ನು ಇಟ್ಟಿದ್ದಾರೆ. ಇದು ತಪ್ಪು. ಈ ಕ್ರಮ ಏಕ್ದಮ್ ರಾಂಗ್ ಇದೆ. 3 ಕಷಾಯಗಳನ್ನು ಜಯಿಸಿದ್ದಾಯಿತು, 1 ಕಷಾಯ ಉಳಿಯಿತು. ಆ 1 ಕಷಾಯವನ್ನು ಉಳಿಸಿಕೊಂಡು ಮೊದಲು ಸತ್ಯ ಧರ್ಮವನ್ನು ಪ್ರಾಪ್ತಿ ಮಾಡಿಕೊಂಡು ನಂತರ ಶೌಚ ಧರ್ಮವನ್ನು ಹೇಗೆ ಪ್ರಾಪ್ತ ಮಾಡಿಕೊಳ್ಳಲಿಕ್ಕೆ ಸಾಧ್ಯ? ಆಗಲಿಕ್ಕಿಲ್ಲ. ಈ ತರ ಆಗೋದು ಕಷ್ಟ. ಅದಕ್ಕೆ ಯಾವ ಕ್ರಮ ಸರಿ? ಉತ್ತಮ ಶೌಚ ಮೊದಲು, ಉತ್ತಮ ಸತ್ಯ ಆಮೇಲೆ. ಇವತ್ತು ಬೆಳಗ್ಗೆ ಪೂಜಾ ಮಾಡಿರುವುದು ಯಾವ ಧರ್ಮದ್ದು? ಸತ್ಯ ಧರ್ಮದ್ದು. ನಿನ್ನೆ ಶೌಚ ಧರ್ಮದ ಪೂಜೆ ಆಗಿದೆ, ಇವತ್ತು ಸತ್ಯ ಧರ್ಮದ ಪೂಜೆ ಆಗಿದೆ. ಲೋಭವನ್ನ ನಾಶ ಮಾಡದೆ ಸತ್ಯ ಧರ್ಮವನ್ನು ಪ್ರಾಪ್ತ ಮಾಡಿಕೊಳ್ಳುವುದು ಸಾಧ್ಯವಿದೆಯೇನು? ಇಲ್ಲ. 4 ಕಷಾಯಗಳು ಹೋಗಬೇಕು. ಇವು 4 ಕಷಾಯಗಳು ಎಂಥ ಕಷಾಯಗಳು ಅಂತಂದ್ರೆ ಸರ್ವಘಾತಿ ಕಷಾಯಗಳು. ಸರ್ವಘಾತಿ ಕ್ರೋಧ, ಸಂಯಮದ ಸರ್ವಘಾತಿ ಕ್ರೋಧ, ಸಂಯಮದ ಸರ್ವಘಾತಿ ಮಾನ, ಸಂಯಮದ ಸರ್ವಘಾತಿ ಮಾಯಾ, ಸಂಯಮದ ಸರ್ವಘಾತಿ ಲೋಭ. ಈ 4 ಕಷಾಯಗಳು ಹೋದಾಗ ಸತ್ಯ ಧರ್ಮ ಪ್ರಗಟ ಆಗೋದು. ಅದಕ್ಕಿಂತ ಮೊದಲು ಸತ್ಯ ಧರ್ಮ
ಪ್ರಗಟ ಆಗುಲ್ಲ. ಅದಕ್ಕಾಗಿ ಸಂಯಮದ ಪ್ರಾಪ್ತಿಗಾಗಿ ಅಥವಾ ದಶ ಧರ್ಮಗಳ ಪ್ರಾಪ್ತಿಗಾಗಿ ನಾವು ಏನು ಮಾಡಬೇಕು ಅಂತಂದ್ರೆ ಸರ್ವಘಾತಿ ಕಷಾಯಗಳನ್ನೇ ಮೊದಲು ಗೆಲ್ಲಬೇಕು, ಜಯಿಸಬೇಕು. ಆಸಕ್ತಿಯ ಅಪೇಕ್ಷೆಯಿಂದ ಈ ಕಷಾಯಗಳನ್ನು 4 ವಿಧದಲ್ಲಿ ವಿಂಗಡಿಸಿ ಹೇಳಿದ್ದಾರೆ ಪೂರ್ವಾಚಾರ್ಯರು. 4 ವಿಧದಲ್ಲಿ: ಅನಂತಾನುಬಂಧಿ, ಅಪ್ರತ್ಯಾಖ್ಯಾನಾವರಣ, ಪ್ರತ್ಯಾಖ್ಯಾನಾವರಣ ಮತ್ತು ಸಂಜೋಲನ. 4 ಪ್ರಕಾರದಲ್ಲಿ ವಿಂಗಡಣೆ ಮಾಡಿ ಹೇಳಿದ್ದಾರೆ. ಇದರಲ್ಲಿ ದೇಶಘಾತಿ, ಸಂಯಮಕ್ಕೆ ದೇಶಘಾತಿ ಅನ್ನುವಂಥ ಕಷಾಯ ಯಾವುದು? ಸಂಜೋಲನ. ಮತ್ತು 9 ಅಕಷಾಯಗಳು: ಹಾಸ್ಯರತಿ, ಅರತಿ, ಶೋಕ, ಭಯ, ಜುಗುಪ್ಸ, ಸ್ತ್ರೀವೇದ, ಪುರುಷವೇದ ಮತ್ತು ನಪುಂಸಕ ವೇದ. ಈ ಅಕಷಾಯಗಳು 9 ಮತ್ತು 4 ಸಂಜೋಲನ ಕಷಾಯಗಳು ಸಂಯಮವನ್ನ ಆಂಶಿಕವಾಗಿ ಘಾತ ಮಾಡುವಂತವುಗಳು. ಸಂಪೂರ್ಣವಾಗಿ ಘಾತ ಮಾಡುವ ಶಕ್ತಿ ಈ ಕಷಾಯಗಳಿಗೆ ಇಲ್ಲ. 9 ಅವು 4 13 ಕಷಾಯಗಳಿಗೆ ಶಕ್ತಿ ಇಲ್ಲ. ಆಮೇಲೆ ಎಷ್ಟು ಕಷಾಯಗಳಿಗೆ ಶಕ್ತಿ ಇದೆ? 3: ಅನಂತಾನುಬಂಧಿಗೆ, ಅಪ್ರತ್ಯಾಖ್ಯಾನಾವರಣಕ್ಕೆ ಮತ್ತು ಪ್ರತ್ಯಾಖ್ಯಾನಾವರಣಕ್ಕೆ. ಈ 3 ಕಷಾಯಗಳಿಗೆ ಸಂಯಮವನ್ನ ಸಂಪೂರ್ಣ ಘಾತ ಮಾಡತಕ್ಕಂಥ ಶಕ್ತಿ ಇದೆ. ಅದಕ್ಕಾಗಿ ಜಯಿಸುವಂತಹ ಕಷಾಯಗಳು ಯಾವುವು ಅಂತಂದ್ರೆ ಒಟ್ಟಿಗೆ 3 ಕಷಾಯಗಳು. ಕ್ವಾಲಿಟಿ ಅಪೇಕ್ಷೆಯಿಂದ 3, ಭೇದದ ಅಪೇಕ್ಷೆಯಿಂದ 4. ಪ್ರತಿಯೊಂದಕ್ಕೂ 4 ಭೇದಗಳಿವೆ. ಅನಂತಾನುಬಂಧಿ 4 ಕಷಾಯಗಳು, ಅಪ್ರತ್ಯಾಖ್ಯಾನಾವರಣೀಯ 4 ಕಷಾಯಗಳು, ಪ್ರತ್ಯಾಖ್ಯಾನಾವರಣೀಯ 4 ಕಷಾಯಗಳು. ಇವು ಸರ್ವಘಾತಿ ಕಷಾಯಗಳು. ಇವುಗಳನ್ನು ಜಯಿಸದೇ ಹೊರತು ಸಂಯಮ ಧರ್ಮಕ್ಕೆ ಉತ್ಪತ್ತಿ ಇಲ್ಲ. ಅನಂತಾನುಬಂಧಿ ಕಷಾಯವನ್ನು ಜಯಿಸಿದಾಗ ಮನುಷ್ಯನಿಗೆ ಸಮ್ಯಕ್ ದರ್ಶನ ಪ್ರಾಪ್ತ ಆಗುತ್ತೆ. ಮಿಥ್ಯಾತ್ವವನ್ನು ಜಯಿಸಿದಾಗ ಸಮ್ಯಕ್ ದರ್ಶನ ಪ್ರಾಪ್ತ ಆಗ್ತದೆ. ಆದರೆ ಸಂಯಮ ಘಾತಕ ಕಷಾಯಗಳನ್ನು ಜಯಿಸಿದಾಗ ಸಂಯಮ ಪ್ರಗಟ ಆಗುತ್ತೆ. ಅಪ್ರತ್ಯಾಖ್ಯಾನಾವರಣಿ ಕಷಾಯವನ್ನು ಜಯಿಸಿದಾಗ ಮತ್ತು ಪ್ರತ್ಯಾಖ್ಯಾನಾವರಣಿ ಕಷಾಯವನ್ನು ಜಯಿಸಿದಾಗ ಉತ್ತಮ ಸಂಯಮ ಪ್ರಗಟ ಆಗುತ್ತೆ. ಯಾವ ಗುಣಸ್ಥಾನದಲ್ಲಿ? 6, 7. ಪ್ರವಚನ ಕೇಳ್ತಾ 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 ಸಿದ್ಧಾಂತದ ವಿಷಯಗಳೆಲ್ಲ ಗೊತ್ತಾಗ್ತಾ ಹೋಗ್ತಾ ಇವೆ. ಗೊತ್ತಾಗ್ತಾ ಇದೆಯಲ್ಲ? ಪ್ರತ್ಯಾಖ್ಯಾನಾವರಣಿ ಕಷಾಯ ಉದಯದಲ್ಲಿದ್ದು ಉಳಿದ ಕಷಾಯಗಳು ಉಪಶಮನದಲ್ಲಿರುವಾಗ ಜೀವ ಯಾವ ಗುಣಸ್ಥಾನದಲ್ಲಿರ್ತದೆ? 5ನೇ ಗುಣಸ್ಥಾನದಲ್ಲಿರ್ತದೆ. ಇದು ಸತ್ಯ, ಸತ್ಯದ ಉತ್ತರ. ಸತ್ಯ ಹೇಳಿದ್ರಿ, ಇದು ಸಿದ್ಧಾಂತ ಸತ್ಯ. ನಾವು ಸತ್ಯವನ್ನೇ ಮಾತನಾಡಬೇಕು. ಆದರೆ ಯಾವ ಸತ್ಯವನ್ನು ಮಾತನಾಡಬೇಕು? ಸಿದ್ಧಾಂತದ ಸತ್ಯವನ್ನು ಮಾತನಾಡಬೇಕು. ಸಿದ್ಧಾಂತದ ವಿಷಯದಲ್ಲಿ ಎಂದೂ ಅಸತ್ಯವನ್ನು ಮಾತನಾಡಬಾರದು. ಪ್ರತ್ಯಾಖ್ಯಾನಾವರಣಿ ಕಷಾಯದ ಉದಯವಿದ್ದಾಗ ಜೀವಿಗೆ 6ನೆಯ ಗುಣಸ್ಥಾನವಾಗುತ್ತದೆ ಅಂತಂದ್ರೆ ಅಸತ್ಯ ಆಯಿತು. ಅಥವಾ 4ನೆಯ ಗುಣಸ್ಥಾನ ಇರುತ್ತದೆ ಅಂತಂದಾಗ ಇದು ಅಸತ್ಯವಾಯಿತು. ಸತ್ಯ ಎಷ್ಟು ಪ್ರಕಾರದ್ದು ಅಂತಂದ್ರೆ ಅಸತ್ಯ ಎಷ್ಟು ಪ್ರಕಾರದ್ದಿದೆಯೋ, ಅಸತ್ಯ ಎಷ್ಟು ಪ್ರಕಾರದ್ದಿರ್ತದೆಯೋ ಅಷ್ಟೇ ಪ್ರಕಾರದ್ದು ಸತ್ಯವೂ ಕೂಡ ಇರುತ್ತೆ. ಅಸತ್ಯ ಎಲ್ಲಾ ಪ್ರಕಾರದ್ದು ಹೋಗಿ ಸತ್ಯ ಒಂದು ಉಳಿಯಿತು ಅಂತಂದ್ರೆ ಆ ಎಲ್ಲಾ ಸತ್ಯಗಳು ಕೂಡಿ ಒಂದೇ ಸತ್ಯ. ಕ್ರೋಧ ಕಷಾಯ ಅಸತ್ಯ,
ಅದು ನಮ್ಮ ಸ್ವರೂಪವಲ್ಲ, ಆದ್ದರಿಂದ ಅಸತ್ಯ. ಆದರೆ ಕ್ರೋಧ ಕಷಾಯ ಇದೆ, ಅದರ ಅಸ್ತಿತ್ವ ಇದೆ, ಅದೊಂದು ಕರ್ಮ, ಅದೊಂದು ಮೋಹನೀಯ ಕರ್ಮ ಅನ್ನುವುದರಲ್ಲಿ ಸತ್ಯತೆ ಇದೆಯೋ ಅಥವಾ ಅಸತ್ಯತೆ? ಸತ್ಯ ಇದೆ. ಕ್ರೋಧ ಕಷಾಯ ಇದೆ ಅನ್ನೋದು ಸತ್ಯ. ಆದರೆ ಕ್ರೋಧ ಕಷಾಯವನ್ನು ಅನುಭವಿಸುವುದು ಇದು ಅಸತ್ಯ. ಇದು ಆತ್ಮನ ಸ್ವರೂಪ ಅಲ್ಲ. ಕ್ರೋಧವನ್ನು ಅನುಭವಿಸ್ತೇವೆ ಅಂತಂದ್ರೆ ನಾವು ಸತ್ಯವನ್ನು ಅನುಭವಿಸ್ತಾ ಇಲ್ಲ, ನಾವು ಅಸತ್ಯವನ್ನು ಅನುಭವಿಸ್ತಾ ಇದ್ದೇವೆ. ಕಷಾಯಗಳ ಅನುಭೂತಿ ಇದು ಅಸತ್ತಿದೆ, ಮತ್ತು ಕಷಾಯಗಳ ತ್ಯಾಗದ ಅನುಭೂತಿ ಇದು ಸತ್ತಿದೆ. ಅದಕ್ಕಾಗಿ 4 ಕಷಾಯಗಳನ್ನು ತ್ಯಾಗ ಮಾಡದೆ ಸತ್ಯ ಧರ್ಮವನ್ನು ಅನುಭವಿಸುವುದು ಸಾಧ್ಯವೇ ಇಲ್ಲ. ನಾಲ್ಕು ಪ್ರಕಾರದ ಕಷಾಯಗಳು. ಈ ಕಷಾಯಗಳು ಉದಯದಲ್ಲಿರುವಾಗ ಪರವಸ್ತುಗಳನ್ನು ಇವು ನನ್ನ ವಸ್ತುಗಳು, ಅವುಗಳನ್ನು ಕುರಿತು ಮೋಹ, ಅವುಗಳನ್ನು ಕುರಿತು ಕ್ರೋಧ, ಅವುಗಳನ್ನು ಕುರಿತು ಮಾನ, ಅವುಗಳನ್ನು ಕುರಿತು ಮಾಯಾ, ಅವುಗಳನ್ನು ಕುರಿತು ಲೋಭ. ಈ 4 ತರದಿಂದ ಕಷಾಯಗಳ ಪರಿಣತಿಯನ್ನು ಅನುಭವಿಸುವುದು, ಕಷಾಯಗಳ ಪರಿಣತಿಯನ್ನು ಅನುಭವಿಸುವುದು ಇದು ಅಸತ್ಯ ಧರ್ಮ. ಮತ್ತು ಇವುಗಳನ್ನು ತ್ಯಾಗ ಮಾಡುವುದು ಸತ್ಯ ಧರ್ಮ. ಆಮೇಲೆ ಇಂಥ ಧರ್ಮಘಾತಕ, ಸತ್ಯ ಧರ್ಮಘಾತಕ ಕಷಾಯಗಳನ್ನು ತ್ಯಾಗ ಮಾಡಬೇಕು ಅಂತಂದಾಗ ನಾವು ವಸ್ತುಗಳನ್ನು ತ್ಯಾಗ ಮಾಡದೆ ಕಷಾಯಗಳನ್ನು ತ್ಯಾಗ ಮಾಡಲಿಕ್ಕೆ ಸಾಧ್ಯ ಇದೆಯೇನೋ? ಇಲ್ಲ. ಒಂದು ವೇಳೆ ಹಾಗೇನಾದರೂ ಇರ್ತಿತ್ತು ಅಂತಂದರೆ ವಸ್ತುಗಳು ಇರಲಿ, ನಾವು ಕಷಾಯ ಮಾತ್ರ ಬಿಡೋಣ. ಇವು ನಮ್ಮ ಮನೆಯಲ್ಲಿರಲಿ, ನಮ್ಮವೂ ಆಗಿರಲಿ, ನಾವು ಧರ್ಮವನ್ನು ಅನುಭವಿಸೋಣ, ಕಷಾಯ ಬಿಟ್ಟು ಧರ್ಮವನ್ನು ಅನುಭವಿಸೋಣ. ಧರ್ಮದ ಅನುಭೂತಿ ಆಗಬಹುದೇನು? ಇಲ್ಲ. ಮನೆಗೆ ಹೋಗೋಣ, ಆದರೆ ಕಷಾಯ ಬಿಡೋಣ. ಮನೆ ಪರಿಗ್ರಹ, ಮನೆಗಂತೂ ಹೋಗೋಣ, ಪ್ರವಚನ ಕೇಳಿ ಮನೆಗೆ ಹೋಗೋಣ, ಆದರೆ ಕಷಾಯ ಬಿಟ್ಟು ಬಿಡೋಣ. ಕಷಾಯ ಬಿಟ್ಟು ಮನೆಗೆ ಹೋಗಕ್ಕೆ ಸಾಧ್ಯ ಇದೆ? ಕಷಾಯ ಬಿಟ್ರಿ ಅಂತಂದ್ರೆ ನಿಮ್ಮ ಮನೆಗೆ ಹೋಗಲ್ಲ, ನೀವು ನಿಮ್ಮ ಮನೆಗೆ ಹೋಗಲ್ಲ ನಕ್ಕಿ, ಎಲ್ಲಾರ ಮನೆಗೆ ಹೋಗ್ತೀರಿ ನಮ್ಮ ಹಂಗ. ಎಲ್ಲಾರ ಮನೆಗೆ, ನಿಮ್ಮ ಮನೆಗೂ ಹೋಗ್ಬೋದು. ಏನಾಯ್ತು? ಹೋಯ್ತು, ಲೈಟ್ ಹೋಯ್ತು, ಗ್ಯಾಪ್. ಏನು ಲೂಸ್ ಫಿಟ್ಟಿಂಗ್? ಬಿಡುವುದು ಸಾಧ್ಯವಿಲ್ಲ. ಅದಕ್ಕಾಗಿ ಜೈನ ಧರ್ಮ ವಸ್ತುಗಳನ್ನು ಬಿಡುವಂತಹ ಉಪದೇಶವನ್ನು ಮೊದಲು ಮಾಡುತ್ತೆ. ಮೊದಲು ಏನ್ ಬಿಡಬೇಕು ಅಂತಂದ್ರೆ ವಸ್ತುಗಳನ್ನೇ ಬಿಡಬೇಕು. ಕಷಾಯ ಹೋಗಲಿ ಅಥವಾ ಹೋಗದೇ ಇರಲಿ, ಮೊದಲು ಏನ್ ಬಿಡಬೇಕು? ವಸ್ತುಗಳನ್ನೇ ಬಿಡಬೇಕು. ವಸ್ತುಗಳನ್ನ ಬಿಟ್ಟ ನಂತರ ಕಷಾಯಗಳು ಹೋಗಲಿಕ್ಕೆ ಸಾಧ್ಯ.
ವಸ್ತುಗಳ ತ್ಯಾಗ ಆದ ನಂತರ ಕಷಾಯಗಳು ಬಿಟ್ರೆ ಹೋಗಬಹುದು, ಬಿಡದಿದ್ರೆ ಇರಬಹುದು. ಆದರೆ ಕಷಾಯಗಳನ್ನು ಬಿಡುವುದಕ್ಕಿಂತ ಮುಂಚಿತವಾಗಿ ನಾವು ಏನನ್ನು ಬಿಡಬೇಕು? ವಸ್ತುಗಳನ್ನೇ ಬಿಡಬೇಕು. ಬಾಳೆಹಣ್ಣನ್ನು ತಿನ್ನೋದಿದೆ ಅಂತಂದ್ರೆ ಮೊದಲು ಏನು ತೆಗೆದು ಹಾಕಬೇಕು? ಸಿಪ್ಪೆಯನ್ನು ತೆಗೆದು ಹಾಕಬೇಕು. ಸಿಪ್ಪೆಯನ್ನ ತೆಗೆದು ಹಾಕದೆ ಬಾಳೆಹಣ್ಣನ್ನ ತಿನ್ನೋದಿತ್ತು ಅಂತಂದ್ರೆ ಸಾಧ್ಯವೇ ಇಲ್ಲ. ಯಾಕ್ರಿ ಸಿಪ್ಪೆ ಸಹಿತನ ತಿಂತೇವಲ್ಲ. ಈ ಮಾಸ್ಟರ್ ಬಂದ ಒಂದು ಪಾರಿಸ್ ತೆಗೆಯದೇ ಹೊರತು ಒಳಗಿನ ಬಾಳೆಹಣ್ಣನ್ನ ಯಾವ ರೀತಿಯಾಗಿ ಸೇವನೆ ಮಾಡುವುದು, ತಿನ್ನುವುದು ಸಾಧ್ಯವಿಲ್ಲವೋ ಅದೇ ತರ ಬಾಹ್ಯ ಪರಿಗ್ರಹಗಳನ್ನು ತ್ಯಾಗ ಮಾಡದೆ ಒಳಗಿನ ದಶಧರ್ಮದ 10 ಬಾಳೆಹಣ್ಣುಗಳನ್ನು ತಿನ್ನುವುದು ಸಾಧ್ಯವಿಲ್ಲ. ಅವು ಸಿಪ್ಪೆ, ಅವು 10, ಇವು 10. ಅಂದ್ರೆ ಏನು? ಒಂದೊಂದು ಪರಿಗ್ರಹದ ಒಳಗಡೆಗೆ ಒಂದೊಂದು ಬಾಳೆಹಣ್ಣ ಇದೆ ಅಂತಲ್ಲ. ಮನೆ ಬಿಟ್ಟಾಗ ಉತ್ತಮ ಕ್ಷಮ ಬಂತು, ಹಾಗೇನಿಲ್ಲ. 10 ಪರಿಗ್ರಹಗಳನ್ನು ಬಿಟ್ಟಾಗ 10 ಧರ್ಮಗಳ ಉತ್ಪತ್ತಿ ಇದೆ ಏಕಕಾಲಕ್ಕೆ. ನಾವು ಬಿಡುವಂತಹ ಪರಿಗ್ರಹಗಳ ಸಂಖ್ಯೆ 10, ಆದರೆ 10 ಬಿಟ್ಟಾಗ 10 ಅಂತರಂಗ ಉತ್ತಮ ಧರ್ಮಗಳ ಉತ್ಪತ್ತಿ ಏಕಕಾಲಕ್ಕೆ ಇದೆ. ಆ ಒಂದೊಂದರಿಂದ ಒಂದೊಂದು ಉತ್ಪನ್ನ ಆಯ್ತಂತಲ್ಲ. 4ರ ಅಭಾವವಾಗುವುದರಿಂದ 4ರ ಉತ್ಪತ್ತಿ ಆಯಿತು. ಕ್ರೋಧ ಅಭಾವ ಆದಾಗ ಕ್ಷಮ, ಇದು ಭೇದ ಕಥನ. ಆದರೂ ನಾವು 4ನ್ನು ಒಮ್ಮೆ ಜಯಿಸಬೇಕು. 4ನ್ನ ಒಮ್ಮೆ ಜಯಿಸಬೇಕು ಅಂತಂದ್ರೆ ಯಾವುದನ್ನು ಜಯಿಸಬೇಕು? ನಿನ್ನೆ ಮಾತಾಗಿತ್ತು. ಲೋಭ ಪಾಪಕ ಬಾಪ ಬಖಾನು. ಲೋಭವನ್ನ ಜಯಿಸಿತು ಅಂತಂದ್ರೆ ಮಾಯಾ ಮಾನ ಕ್ರೋಧ ಈ 3ನ್ನ ಜಯಿಸುವುದು ಕಷ್ಟ ಏನಿಲ್ಲ. ಮನೆಯ ಮಾಲೀಕ ಯಾರು? ಲೋಭ. ಪರಿವಾರ ಇದೆಯಲ್ಲ, ಮನೆಯ ಮಾಲೀಕ ಯಾರು ಅಂತಂದ್ರೆ ಲೋಭ. ಲೋಭ ಹೇಳಿದ ಹಾಗೆ ಉಳಿದ ಕಷಾಯಗಳು ಕೇಳಬೇಕು. ಲೋಭ ಎಲ್ಲ ಕಷಾಯಗಳಲ್ಲಿ ಪ್ರಧಾನ. ರಾಷ್ಟ್ರಪತಿ ಹೇಳಿದ ಹಾಗೆ ಮುಖ್ಯಮಂತ್ರಿ ಕೇಳಬೇಕು, ಮುಖ್ಯಮಂತ್ರಿ ಹೇಳಿದ ಹಾಗೆ ರಾಷ್ಟ್ರಪತಿ ಕೇಳಬೇಕು. ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಅಲ್ಲ, ಪ್ರಧಾನಮಂತ್ರಿ ಹೇಗೆ ಕೇಳಬೇಕು? ರಾಷ್ಟ್ರಪತಿ ಹೇಳಿದ್ದನ್ನು ಕೇಳಬೇಕಲ್ಲ. ರಾಷ್ಟ್ರದಲ್ಲಿ, ದೇಶದಲ್ಲಿ ಮೊದಲನೆಯ ನಾಗರಿಕ ಯಾರು? ರಾಷ್ಟ್ರಪತಿ. ಎರಡನೆಯ ನಾಗರಿಕ ಪ್ರಧಾನಮಂತ್ರಿ, ಆಮೇಲೆ ಎಲ್ಲರೂ. ಇವರಿಬ್ಬರು ದೇಶವನ್ನ ಆಳ್ತಾ ಇದ್ದಾರೆ. ಹಾಗೆ ಪೂರ್ತಿ ಎಲ್ಲ ಮನೆಯನ್ನ ನಡೆಸುವಂತವರು ಇಬ್ಬರೇ ಇದ್ದಾರೆ, ಅಜ್ಜ ಅಜ್ಜಿ. ಇವರಿಬ್ಬರೇ ಇದ್ದಾರೆ. ಆಮೇಲೆ ಅಜ್ಜ ಹೇಳಿದ್ದ ಅಜ್ಜಿ ಕೇಳಬೇಕು, ಅಜ್ಜಿ ಹೇಳಿದ ಅಜ್ಜ ಕೇಳಬೇಕು. ಮನೆ ಮಾಲೀಕ ಮುಖ್ಯ ಯಾರು? ರಾಷ್ಟ್ರಪತಿ ಅಜ್ಜ. ಲೋಭ ರಾಷ್ಟ್ರಪತಿ,
ಆಮೇಲೆ ಮಾಯಾ ಪ್ರಧಾನ ಮಂತ್ರಿ ಇಂದಿರಾ ಗಾಂಧಿ. ಈಗ ಉಲ್ಟಾ, ಈಗ ರಾಷ್ಟ್ರಪತಿ ಯಾರೇ ಆಗಿರಲಿ, ಇಲ್ಲಿ ಲಿಂಗ ಭೇದಗಳು ಇಲ್ಲ. ನಾಲ್ಕು ಕಷಾಯಗಳು ಇವು ಬಾಹ್ಯ ಪರಿಗ್ರಹಗಳನ್ನ ಕೂಡ ಹಾಕಲಿಕ್ಕೆ ನಿಮಿತ್ತಗಳು. ಈ ಕಷಾಯಗಳ ಉದಯದಲ್ಲಿ ನಾವು ಬಾಹ್ಯ ವಸ್ತುಗಳ ಅಪೇಕ್ಷೆಯನ್ನ ಮಾಡ್ತೇವೆ. ಈ ಕಷಾಯಗಳು ಉದಯದಲ್ಲಿ ಇಲ್ಲ ಅಂತಂದ್ರೆ ನಾವು ವಸ್ತುಗಳನ್ನ ಅಪೇಕ್ಷೆಯನ್ನು ಕೂಡ ಮಾಡುವುದಿಲ್ಲ. ಸರ್ವಘಾತಿ 4 ಕಷಾಯಗಳನ್ನು ತ್ಯಜಿಸಬೇಕು. ಸರ್ವಘಾತಿ 4 ಕಷಾಯಗಳೇ ಅಂತರಂಗ ಪರಿಗ್ರಹಗಳು. ಉಳಿದವುಗಳನ್ನು ಅಂತರಂಗ ಪರಿಗ್ರಹ ಅಂತ ಹೇಳಲಿಲ್ಲ. 14 ಅಂತರಂಗ ಪರಿಗ್ರಹಗಳು ಇವು ಸರ್ವಘಾತಿಯಾಗಿವೆ. 28 ಮೋಹನೀಯ ಕರ್ಮಗಳಲ್ಲಿ 14 ಸರ್ವಘಾತಿ, 14 ದೇಶಘಾತಿ. 9 ನೋ ಕಷಾಯಗಳು, 4 ಸಂಜೋಲನ ಕಷಾಯ, ಇವು ಸೇರಿ 13. 1 ಸಮ್ಯಕ್ ಪ್ರಕೃತಿ, ದರ್ಶನ್ ಮೋಹಿನಿ ಪ್ರಕೃತಿ, ಇದೊಂದು 14. ಈ 14 ಕರ್ಮಗಳ ಉದಯ ಇದ್ದಾಗಲೂ ಕೂಡ ಸಂಯಮ ಇರಬಹುದು. ಉತ್ತಮ, ಕ್ಷಮ, ಮಾರ್ದವ, ಆರ್ಜವ ಮೊದಲಾದ 10 ಧರ್ಮಗಳು ಇರಲಿಕ್ಕೆ ಸಾಧ್ಯ. ಆದರೆ ದೇಶಘಾತಿ ಕರ್ಮದ ಯಾವುದು ಒಂದರ ಉದಯ ಇದ್ರೂ ಕೂಡ, ಸರ್ವಘಾತಿ ಕಷಾಯಗಳು ಯಾವುದು ಒಂದರ ಉದಯ ಇದ್ರೂ ಕೂಡ ದಶಧರ್ಮಗಳ ಉತ್ಪತ್ತಿ ಆಗುವುದಿಲ್ಲ. ಅದಕ್ಕಾಗಿ ನಾವು 14 ಗುಣಸ್ಥಾನಗಳನ್ನು ಇರುವುದಕ್ಕಾಗಿ ಮೊದಲು ಎಷ್ಟು ಪರಿಗ್ರಹಗಳನ್ನು ತ್ಯಾಗ ಮಾಡಬೇಕು? 14. ಅಂತರಂಗದ 14 ಪರಿಗ್ರಹಗಳನ್ನೇ ತ್ಯಾಗ ಮಾಡಬೇಕು. ಗುಣಸ್ಥಾನಗಳು ಕೂಡ 14, ಪರಿಗ್ರಹಗಳು ಕೂಡ 14. ಈ 14 ಪರಿಗ್ರಹಗಳನ್ನು ತ್ಯಾಗ ಮಾಡದೆ ನಾವು ಪೂಜ್ಯ ಅವಸ್ಥೆಯನ್ನ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಹೀಗೆ ದಿಗಂಬರ ಜೈನ ಧರ್ಮದ ಮೂಲ ಸಿದ್ಧಾಂತ ಇದೆ. ಇದು ಮೌಲಿಕ ಸಿದ್ಧಾಂತ. ಇದನ್ನು ಯಾರು ಹೇಳಿಕೊಟ್ರು? ತೀರ್ಥಂಕರರು. ಅದರ ಮೇಲೆ ಸ್ವತಃ ನಡೆದರು. 14 ಸರ್ವಘಾತಿ ಕಷಾಯಗಳನ್ನು ತ್ಯಾಗ ಮಾಡಿ ದಶಧರ್ಮಗಳನ್ನ ಸಾಕ್ಷಾತ್ತಾಗಿ ಧಾರಣೆ ಮಾಡಿ ಅದರ ಮೇಲೆ ನಡೆದರು. ನಡೆಯುವಾಗ 6ನೇ 7ನೇ ಗುಣಸ್ಥಾನವಾಯಿತು. 14 ತ್ಯಾಗ ಮಾಡಿತು ಅಂತಂದ್ರೆ 6ನೇ ಗುಣಸ್ಥಾನ ಆಯಿತು. ಆದರೆ ಈ 14 ತ್ಯಾಗ ಮಾಡುವುದಕ್ಕಾಗಿ ಬಾಹ್ಯದ ಎಷ್ಟು ವಸ್ತುಗಳನ್ನು ತ್ಯಾಗ ಮಾಡಬೇಕು? 10. 10 ಇವು ಶಿಪ್ಪೆಯ ರೂಪದಲ್ಲಿವೆ ಮತ್ತು 14 ಇವು ಆ ಶಿಪ್ಪೆಯನ್ನ ಕಟ್ಟಿಡಲಿಕ್ಕೆ, ಬಂಧಿಸಿಕೊಂಡು ಬಾಳೆಯ ಹಣ್ಣಿನ ಮೇಲೆ ಗಚ್ಚಿಯಾಗಿ ಉಳಿದುಕೊಳ್ಳಲಿಕ್ಕೆ ಅವು ಅಂತರಂಗದಲ್ಲಿ ಕಾರಣವಾಗಿವೆ. ಕರ್ಮಗಳ ಕಾರಣದಿಂದಲೇ, ಸರ್ವಘಾತಿ ಕರ್ಮಗಳ ಉದಯದ ಕಾರಣದಿಂದಲೇ ಜೀವ ಬಾಹ್ಯ ವಸ್ತುಗಳನ್ನು ಗ್ರಹಿಸುತ್ತದೆ, ಗ್ರಹಣ ಮಾಡುತ್ತದೆ. ಪ್ರವಚನ ಮುಗಿಯಿತು, ಮನೆಗೆ ನಡೆದೇವೆ. ಮನೆಗೆ ಹೋಗುವಂತಹ ಆಸೆ, ಇದು ಯಾವ ಕಷಾಯದ ಉದಯ? ದೇಶಘಾತಿನೋ ಅಥವಾ ಸರ್ವಘಾತಿನೋ? ಸರ್ವಘಾತಿಯ ಉದಯ. ಆಮೇಲೆ ದೇಶಘಾತಿಯ ಉದಯ ಇಲ್ಲವೇ ಇಲ್ಲ ಅಂತ ಹೇಳ್ಬಹುದೇನು? ಇಲ್ಲ, ಅದೂ ಇದೆ. ಅದೂ ಇದೆ ನಮಗೆ. ಎಲ್ಲಿ ಸರ್ವಘಾತಿ ಕಷಾಯಗಳ ಉದಯ ಇರುತ್ತದೆಯೋ ಅಲ್ಲಿ ದೇಶಘಾತಿ
ಕಷಾಯಗಳ ಉದಯ ಅಂತೂ ಇದ್ದೇ ಇರುತ್ತದೆ. ಆದರೆ ಎಲ್ಲಿ ಕೇವಲ ದೇಶಘಾತಿ ಕಷಾಯಗಳ ಉದಯ ಇರುತ್ತದೆಯೋ ಅಲ್ಲಿ ಸರ್ವಘಾತಿ ಕಷಾಯಗಳ ಉದಯ ಇರುವುದಿಲ್ಲ. ಉದಾಹರಣೆಗೆ 6ನೆಯ ಗುಣಸ್ಥಾನವರ್ತಿ ಮುನಿಗಳು. ಎಲ್ಲಿ ಸರ್ವಘಾತಿ ಕಷಾಯಗಳ ಉದಯವಿದೆಯೋ ಅಲ್ಲಿ ದೇಶಘಾತಿ ಕಷಾಯದ ಉದಯ ನಿಯಮದಿಂದ ಇರುತ್ತದೆ, ಇರಲೇಬೇಕು. ಉದಾಹರಣೆಗೆ 1ನೇ ಗುಣಸ್ಥಾನವರ್ತಿ ಜೀವಗಳು, 2ನೇ ಗುಣಸ್ಥಾನವರ್ತಿ, 3ನೇ ಗುಣಸ್ಥಾನವರ್ತಿ, 4ನೇ ಗುಣಸ್ಥಾನವರ್ತಿ, 5ನೇ ಗುಣಸ್ಥಾನವರ್ತಿ ಜೀವಗಳಿಗೆ ಸರ್ವಘಾತಿ ಕಷಾಯದ್ದು ಉದಯ ಇದೆ, ದೇಶಘಾತಿ ಕಷಾಯದ್ದು ಉದಯ ಇದೆ. ಆದರೆ ವ್ಯತ್ಯಾಸ ಏನು ಅಂತಂದ್ರೆ 1ನೇ ಗುಣಸ್ಥಾನದಲ್ಲಿ ಎಲ್ಲಾ ಸರ್ವಘಾತಿ ಕಷಾಯಗಳ ಉದಯ ಇದೆ, ಎಲ್ಲಾ ಸರ್ವಘಾತಿ ದರ್ಶನ ಮೋಹನೀಯದ ಉದಯ ಇದೆ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆಂತಂದ್ರೆ ಮಿಥ್ಯಾತ್ವ ಕರ್ಮದ ಉದಯ 1ರಲ್ಲಿರುತ್ತದೆ, ಆಮೇಲೆ ಸಮ್ಯಕ್ ಮಿಥ್ಯಾತ್ವ ಕರ್ಮದ ಉದಯ 3ರಲ್ಲಿದೆ, ದೇಶಘಾತಿ ಕರ್ಮದ ಉದಯ 4ರಲ್ಲಿ ಮಾತ್ರ ಇದೆ. ಆದ್ದರಿಂದ ಸರ್ವಘಾತಿ ಕಷಾಯಗಳ ಉದಯದ ಸ್ವಾಮಿತ್ವ 1ನೇ ಗುಣಸ್ಥಾನವರ್ತಿ ಜೀವಿಗೆ ಎಷ್ಟರ ಸಂಖ್ಯೆಯಲ್ಲಿದೆ ಅಂತಂದ್ರೆ 13 ಕಷಾಯಗಳು, 1 ಮಿಥ್ಯಾತ್ವ. 13 ಕಷಾಯಗಳು, 1 ಮಿಥ್ಯಾತ್ವ. ಇಷ್ಟರ ಉದಯ ಇದೆ ಸರ್ವಘಾತಿ ಕರ್ಮಗಳಲ್ಲಿ. ಆಮೇಲೆ ದೇಶಘಾತಿ ಕರ್ಮದ್ದೂ ಉದಯ ಇದೆ. ನೋ ಕಷಾಯಗಳ ಉದಯವೂ ಇದೆ, ಆಮೇಲೆ ಸಂಜೋಲನ ಕಷಾಯದ ಉದಯನೂ ಇದೆ. ಈ ತರ 1ನೇ ಗುಣಸ್ಥಾನವರ್ತಿ ಜೀವಿಗೆ ಎಷ್ಟು ಕರ್ಮಗಳ ಉದಯ ಇದೆ ಅಂತಂದ್ರೆ ಮೋಹನೀಯ ಕರ್ಮಗಳಲ್ಲಿ 28ರಲ್ಲಿ ಎಷ್ಟು ಲೆಕ್ಕ ಹಾಕೋಣ. ಯಾಕೆಂದ್ರೆ ಸತ್ಯ ಧರ್ಮ ತಿಳ್ಕೊಳ್ಳೋದಿದೆಯಲ್ಲ, ಇದನ್ನ ತಿಳ್ಕೊಳ್ಳಿಲ್ಲ ಅಂತಂದ್ರೆ ಸತ್ಯ ಧರ್ಮ ಹೆಂಗ್ ಗೊತ್ತಾಗೋದು? ಅದಕ್ಕಾಗಿ ಇದನ್ನು ಮೊದಲು ತಿಳ್ಕೊಳ್ಳೋಣ. 28ರಲ್ಲಿ ಎಷ್ಟರ ಉದಯ ಇದೆ ಅಂತಂದ್ರೆ ಮಿಥ್ಯಾತ್ವದ 1, ಕಷಾಯಗಳು 25. 25ರಲ್ಲಿ ಸರ್ವಘಾತಿ ಎಷ್ಟು? 12 ಸರ್ವಘಾತಿ. 12 ಸರ್ವಘಾತಿ, 1 ಮಿಥ್ಯಾತ್ವ. ಇವೆಷ್ಟು? 13. ಇಷ್ಟರ ಉದಯ ಇದೆ 1ನೇ ಗುಣಸ್ಥಾನದಲ್ಲಿರುವಂತಹ ಜೀವಿಗೆ. ಇನ್ನು ದೇಶಘಾತಿ ಕರ್ಮದ ಉದಯ ಇದೆಯೋ ಅಥವಾ ಇಲ್ಲ ಅಂತಂದ್ರೆ ಅದರದ್ದು ಇದೆ, ಇರಲೇಬೇಕು. ಎಲ್ಲಿ ಸರ್ವಘಾತಿದ್ದು ಉದಯ ಇರ್ತದೆ ಅಲ್ಲಿ ದೇಶಘಾತಿದ್ದು ಕೂಡ ಉದಯ ಇದ್ದೇ ಇರ್ತದೆ. ಎಷ್ಟರ ಉದಯ ಆಯಿತು? ಇವು 13, ಅವು 12. ಇವು 12, ಅನಂತಾನುಬಂಧಿ 4, ಅಪ್ರತ್ಯಾಖ್ಯಾನಾವರಣಿ 4, ಪ್ರತ್ಯಾಖ್ಯಾನಾವರಣಿ 4, 12 ಮತ್ತು ಸಂಜೋಲನ 4, 16, ನೋ ಕಷಾಯ 9, 25, ಆಮೇಲೆ 1 ಮಿಥ್ಯಾತ್ವ. 26 ಕಷಾಯಗಳ ಒಡೆಯ 1ನೇ ಗುಣಸ್ಥಾನವರ್ತಿ ಜೀವ. 26 ಪ್ರಕಾರದಿಂದ ಕಷಾಯಗಳನ್ನು ಮಾಡಬಹುದು. 26 ಪ್ರಕಾರದಿಂದ ಕಷಾಯ ಮತ್ತು ಮಿಥ್ಯಾತ್ವ ಎರಡನ್ನು ಕೂಡ ಸೇರಿಸಿ ನಾವು ಕಷಾಯ ಮಾಡಬಹುದು. ಎಲ್ಲಕ್ಕಿಂತ ಹೆಚ್ಚು ಕಷಾಯವನ್ನು ಮಾಡುವ ಶಕ್ತಿ ಯಾವ ಗುಣಸ್ಥಾನದ ಜೀವಿಗೆ ಇದೆ? 1ನೇ ಗುಣಸ್ಥಾನದ ಜೀವಿಗೆ. ಇನ್ನು ಜೀವ 2ನೇ ಗುಣಸ್ಥಾನದಲ್ಲಿದೆ ಅಂತ ಇಟ್ಟುಕೊಳ್ಳಿ. ಆ ಜೀವಿಗೆ 1 ಕಷಾಯ, 1 ದರ್ಶನ್ ಮೋನಿ ಮಿಥ್ಯಾತ್ವ ಕರ್ಮದ ಉದಯ ಇಲ್ಲ, ಬಾಕಿ ಎಲ್ಲ ಉದಯದಲ್ಲಿ ಇದೆ. ಎಲ್ಲ ಕಷಾಯಗಳ ಉದಯ ಇದೆ. 25 ಕಷಾಯಗಳ ಉದಯ ಇದೆ. 3ನೇ ಗುಣಸ್ಥಾನದಲ್ಲಿ 4 ಇಲ್ಲ,
ಉಳಿದ ಎಲ್ಲಾ ಕಷಾಯಗಳಲ್ಲಿ ಕಷಾಯಗಳ ಉದಯ ಇದೆ. 21ರ ಉದಯ ಇದೆ. 4ನೇ ಗುಣಸ್ಥಾನದಲ್ಲಿಯೂ ಕೂಡ 21ರ ಉದಯ ಇದೆ. 5ನೇ ಗುಣಸ್ಥಾನದಲ್ಲಿ ಮತ್ತೆ 4 ಕಡಿಮೆ ಮಾಡಿದರೆ ಉಳಿದ ಎಲ್ಲದರ ಉದಯ ಇದೆ. ಅಪ್ರತ್ಯಾಖ್ಯಾನಾವರ್ಣಿ ಕಷಾಯದ ಉಪಶಮನವಾಯಿತು ಅಂತಂದ್ರೆ 5ನೇ ಗುಣಸ್ಥಾನವಾಯಿತು. ಇಲ್ಲಿ ಪ್ರತ್ಯಾಖ್ಯಾನಾವರ್ಣಿಯ 4, ಸಂಜೋಲನ 4, 9 ನೋ ಕಷಾಯಗಳ ಉದಯ ಇದೆ. ಆಮೇಲೆ ಒಂದು ಪ್ರತ್ಯಾಖ್ಯಾನಾವರ್ಣಿ ಕಷಾಯವನ್ನು ಜಯಿಸಿದ್ರೆ ಮುನಿ ಅವಸ್ಥೆಗೆ ಹೊರಟು ಹೋಯಿತು ಜೀವ, 6ನೇ ಗುಣಸ್ಥಾನಕ್ಕೆ ಹೋಯಿತು. ನಾವು ದಿಗಂಬರ ಜೈನರು ಯಾವುದನ್ನು ಜಯಿಸಬೇಕು ಅಂತಂದ್ರೆ ಇವೇ ಕಷಾಯಗಳನ್ನು ಜಯಿಸಬೇಕು. ಇದು ಸತ್ಯ ಧರ್ಮ. ಇದನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಪಡಬೇಕು. ಎಷ್ಟನ್ನು ತಿಳ್ಕೊಳ್ಳೋದಿದೆ? 28 ಅಲ್ಲ, 28 ತಿಳ್ಕೊಳ್ಳೋದಿದೆ. 28ರಾಗ ಎಲ್ಲ ಘೋಳ ನಡೆದೈತಿ ಸಂಸಾರದ. ಈ ಘೋಳದಿಂದ ಸಂಸಾರದ ಎಷ್ಟು ಬೋಳ ತಿರುಗಾಡಿ ಬಂದೀವಿ ಅಂತಂದ್ರೆ ಲೆಕ್ಕಿಲ್ಲ. ಎಷ್ಟು ಘೋಳಾಗಿದೆ, ಎಷ್ಟು ಘೋಳಾಗಿದೆ ಅಷ್ಟೇ ಬೋಳಲ್ಲಿ ಹೋಗಿದೆ ಈ ಜೀವ. ಎಲ್ಲಿ ದಾರಿ ಸಿಕ್ಕಿಲ್ಲ. ಇನ್ನು ಉತ್ತಮ ಸತ್ಯ, ಇದನ್ನ ಅರ್ಥ ಮಾಡಿಕೊಳ್ಳೋಣ. ಸತ್ಯ ಅಂತಂದ್ರೆ ಏನು? ಸತ್ಯ ಅಂದರೆ ಸ್ವಾನುಭೂತಿ. ನಾವು ನಮ್ಮ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವುದು, ಅದನ್ನು ಅನುಭವಿಸುವುದೇ ಸತ್ಯ. ನಾವು ನಮ್ಮನ್ನ ಅನುಭವಿಸಿಕೊಳ್ಳದೆ ಪರಭಾವಗಳಿಂದ ಪರವನ್ನ ಅನುಭವಿಸುವುದು, ಇದೇ ಅಸತ್ಯ. ಪರಭಾವಗಳಲ್ಲಿರುವಾಗ ಪರಾನುಭೂತಿ, ನಿಜ ಸ್ವರೂಪದ ಭಾವಗಳಲ್ಲಿರುವಾಗ ನಿಜಾನುಭೂತಿ, ಆತ್ಮಾನುಭೂತಿ ಆಗತ್ತೆ. ಆತ್ಮಾನುಭೂತಿಯೇ ಸತ್ಯ. ಈ ಆತ್ಮಾನುಭೂತಿಯನ್ನ ಮಾಡಿಕೊಳ್ಳಲಿಕ್ಕೆ ನಮಗೆ 6ನೇ ಗುಣಸ್ಥಾನದಿಂದ ಮುಂದಿನ ಗುಣಸ್ಥಾನಗಳು ಬೇಕು. 6ನೇ ಗುಣಸ್ಥಾನದಲ್ಲಿ ಆಗುವಂತಹ ಆತ್ಮಾನುಭೂತಿ ಇದು ಸರಾಗ ಆತ್ಮನ ಅನುಭೂತಿ, ರಾಗಸಹಿತ. ಸಂಜೋಲನ ಕಷಾಯದ ಉದಯ ಇದೆಯಲ್ಲ, ಅದರ ಉದಯದಲ್ಲಿ ನಾವು ಯಾವುದೇ ಪ್ರಕಾರದ ಒಂದು ಪ್ರವೃತ್ತಿಯಲ್ಲಿರುವಾಗ ಕಷಾಯದ ಉದಯದ ಅನುಭೂತಿಯನ್ನ ಮಾಡ್ತಿರ್ತೇವೆ. ಇದು ಸರಾಗ ಆತ್ಮಾನುಭೂತಿ. ಇದು ಕೂಡ ಪರಾನುಭೂತಿ. ಉತ್ತಮ ಸತ್ಯ ಇದ್ರೂ ಕೂಡ ಇಲ್ಲಿ ವ್ಯವಹಾರ ಸತ್ಯ ಇದೆ. ಯಾವುದು ವ್ಯವಹಾರ ಸತ್ಯ ಇದೆಯೋ ಅದು ರಾಗದಿಂದ ಕೂಡಿರುವಂತಹ ಪರಿಸ್ಥಿತಿ ಉಳ್ಳ ಸತ್ಯ ಇದೆ. ರಾಗಿದೆ, ಸಂಜೋಲನ ರಾಗ. ಅಂದರೆ ಪ್ರವೃತ್ತ್ಯಾತ್ಮಕ 6ನೇ 7ನೇ ಗುಣಸ್ಥಾನದಲ್ಲಿ ರಾಗ ಮತ್ತು ಧ್ಯಾನಾವಸ್ಥೆಯಲ್ಲಿ ವೀತರಾಗ ಅವಸ್ಥೆಯಲ್ಲಿ ನಿಜವಾದ ವಾಸ್ತವಿಕ ಸತ್ಯದ ಅನುಭೂತಿ ಮತ್ತು 6ನೇ 7ನೇ ಗುಣಸ್ಥಾನದಲ್ಲಿ ಪ್ರವೃತ್ತಿ ಇರುವಾಗ ವ್ಯವಹಾರ ಸತ್ಯದ ಅನುಭೂತಿ ಇದೆ. ಸತ್ಯ 2 ಪ್ರಕಾರದ್ದಾಯಿತು. ಒಂದು ವ್ಯವಹಾರ ಸತ್ಯ, ಇನ್ನೊಂದು ನಿಶ್ಚಯ ಸತ್ಯ. ವ್ಯವಹಾರವೂ ಕೂಡ ಸತ್ಯ ಇದೆ. ನಿಶ್ಚಯ ಆ ವ್ಯವಹಾರ ಸತ್ಯದ ಫಲ ಇದೆ. ಫಲ ಹೂವಾದ ನಂತರ ಕಾಯಿ, ಹೂ ಇಲ್ಲ ಕಾಯಿ ಇಲ್ಲ ಅಂತಂದ್ರೆ ಆಮೇಲೆ ಬಳ್ಳಿ ಇದೆ.
ಕುಂಬಳಕಾಯಿ ಬಳ್ಳಿ. ಹೂವು ಇಲ್ಲ, ಕಾಯಿ ಇಲ್ಲ, ಅಂದ್ರೆ ಅಲ್ಲಿ ಏನಿದೆ? ಬಳ್ಳಿ ಇದೆ. ಹೂವ ಕಾಯಿ ಬೇಕು. ಹೂವ ಕಾಯಿ ಆಯಿತು ಅಂತಂದ್ರೆ 6ನೇ ಗುಣಸ್ಥಾನ ಬಂತು. 6ನೇ ಗುಣಸ್ಥಾನ ಬರುವುದಕ್ಕಿಂತ ಮೊದಲು ಬಳ್ಳಿ ಇದೆ, ತಪ್ಪಲುಗಳಿವೆ, ಚಿಗಿತಾ ಇದೆ, ನೀರು ಹಾಕಿದೆ, ಗೊಬ್ಬರ ಹಾಕಿದೆ, ಬೆಳೀತಾ ಇದೆ, ಎಲ್ಲ ಇದೆ. ಆದರೆ ಇನ್ನೂ ಹೂವಾಗಿಲ್ಲ ಮತ್ತು ಕಾಯಿ ಬಂದಿಲ್ಲ. ವ್ಯವಹಾರ ಸತ್ಯ ಅಂದರೆ ಹೂವು, ನಿಶ್ಚಯ ಸತ್ಯ ಅಂತಂದರೆ ಕಾಯಿ, ಮತ್ತು ಅನುಭೂತಿ ಅಂತಂದ್ರೆ ಆ ಕಾಯಿಯಿಂದ, ಆ ಕುಂಬಳಕಾಯಿಯಿಂದ ಏನ್ ಮಾಡ್ತೀರಿ? ಕುಂಬಳಕಾಯಿಲಿ ಏನ್ ಮಾಡ್ತೀರಿ? ಏನ್ ಬೇಕಾದ್ ಮಾಡಕ್ ಸಾಧ್ಯ ಇದೆ. ಭಜ್ಜಿ ಮಾಡ್ತಾರ, ಕಾಯಿಪಲ್ಯ ಮಾಡಬಹುದು, ಭಜ್ಜಿ ಮಾಡಬಹುದು, ಪೇಡೆ ಮಾಡಬಹುದು. ಮಾಡಲ್ಲ? ಅದ್ಮಾಸ್ ಹೇಳಕದೀವಿ ನಾವು. ಹುಗ್ಗಿ ಮಾಡಬಹುದು. ಸ್ಪೆಷಲ್ ಏನಾದರೂ ಮಾಡಿ ಊಟ ಮಾಡಬಹುದು. ಕಾಯಿ, ಆ ಕಾಯಿಯನ್ನ ನಾವು ಹೇಗಿದೆಯೋ ಹಾಗೆಯೇ ಸೇವಿಸಲ್ಲ. ಅದನ್ನ ವ್ಯಂಜನ ರೂಪದಲ್ಲಿ ತಯಾರು ಮಾಡಿ, ಯಾವುದೇ ಒಂದು ವ್ಯಂಜನ ತಯಾರಿಸಿ ಅದನ್ನ ಸೇವನೆ ಮಾಡ್ತೇವೆ. ಸೇವನೆ ಮಾಡುವಾಗ ಯಾವುದರ ಅನುಭೂತಿ ಆಯಿತು? ಆತ್ಮಾನುಭೂತಿ, ಸ್ವಾನುಭೂತಿ. ಮತ್ ನಾಳೆ ಅದೇ ಹೋಗಿ ಮಾಡಿ ತಿಂದಿರಿ ಮತ್ತು ಆತ್ಮಾನುಭೂತಿ ಆಗಿದೆ ಅಂತ ಹೇಳ್ತಾ ಬಂದಿರಿ. ಮತ್ ನಾಳೆ ಅದನ್ನು ಮಾಡೋರ ಆತ್ಮಾನುಭೂತಿ ಆಗೀತ್ರಿ ನೀವು ಹೇಳಿದಂಗ. ಅದು ಉದಾಹರಣೆ ಕೊಡ್ತಾ ಇದ್ದೀವಿ. ಅದು ತಿಳಿದು ಬರಲಿ ಅಂತ ಸರಳ ಮಾಡ್ತಾ ಇದ್ದೀವಿ. ಮತ್ ನಾಳೆ ಹೋಗಿ ನೀವು ಕುಂಬಳಕಾಯಿ ಕಡ್ಕೊಂಡ್ ಬಂದ ಏನ್ರ ವ್ಯಂಜನ್ ಮಾಡ್ತೀನಿ ಅವ್ರ ಮತ್ತೆ ಆತ್ಮಾನುಭೂತಿ ಆಗೀತಿ ಅಂತ ಕೇಳಿದ್ರೆ ಮರುದಿವಸ ಬಹಳ ಚಲೋ ಆಯ್ತ್ರಿ ಅದು. ಹೂವು ಅಂದರೆ ವ್ಯವಹಾರ ಸತ್ಯ, ಕಾಯಿ ಅಂದರೆ ನಿಶ್ಚಯ ಸತ್ಯ. ಮತ್ತು ಈ ಎರಡರ ಅನುಭೂತಿ ಆಗುವಾಗ ನಾವು ಹೂ ಇರುವಾಗ ಹೂವಿನಿಂದ ಏನು ಉಪಯೋಗ ಮಾಡ್ತೀವಿ? ಹೂವ ಕಡ್ಕೊಂಡು ಏನು ಮಾಡ್ತೀವಿನ? ಇಲ್ಲ, ನಾವು ನೋಡ್ತೀವಿ ಅಷ್ಟೇ. ಅದನ್ನು ನೋಡುವ ಆನಂದವನ್ನು ಪಡಿತೀವಿ. ಅಯ್ಯೋ ಎಷ್ಟು ಚಂದ ಹೂವ, ದೊಡ್ಡದೈತಲ್ಲ, ಕೆಂಪು ಐತಲ್ಲ, ಇಷ್ಟು ದೊಡ್ಡದು ಹೂವು, ಎಷ್ಟು ದೊಡ್ಡದಿದೆ ಅಂದಮೇಲೆ ಕಾಯಿ ಎಷ್ಟು ದೊಡ್ಡದಾಗಬಹುದಿನ್ನ ಕಣ್ಣಿನಿಂದ ನೋಡಿ ನಾವು ಸಂತೋಷ ಪಡಿತೀವಿ. ನೋಡ್ಲಿಕ್ಕೆ ಚಂದ, ನೋಡ್ಲಿಕ್ಕೆ ಆನಂದ ಬಂತು. ಆದರೆ ನೋಡುವಾಗ ರಾಗ ಆಯಿತು. ಅಯ್ಯೋ ಹೂ ಎಷ್ಟು ಚಂದ, ರಾಗ ಆಯ್ತಿಲ್ಲೋ, ಆಕರ್ಷಣೆ ಆಯ್ತಿಲ್ಲೋ. ವ್ಯವಹಾರ ಆಕರ್ಷಣೆ ಮಾಡುತ್ತೆ. ವ್ಯವಹಾರದಲ್ಲಿ ಆಕರ್ಷಣೆಯ ಶಕ್ತಿ ಇದೆ, ನಿಶ್ಚಯದಲ್ಲಿ ಅನುಭೂತಿಯನ್ನು ಕೊಡಿಸುವ ಶಕ್ತಿ ಇದೆ. ನಿಶ್ಚಯ ನಮಗೆ ಅನುಭೂತಿಯ ಕಡೆಗೆ ಕೊಂಡೊಯ್ಯುತ್ತೆ, ಆನಂದದ ಕಡೆಗೆ ಕೊಂಡೊಯ್ಯುತ್ತದೆ. ನಿಜವಾದ ಅದರ ರಸದೂಟವನ್ನು ಮಾಡಿಸಿಬಿಡುತ್ತದೆ ನಿಶ್ಚಯ. ಕಾಯಿ ರಸದೂಟವನ್ನು ಮಾಡಿಸ್ತದೆ ಅಥವಾ ಹೂವು? ಹೂವಿಗೆ ರಸದೂಟ ಇಲ್ಲ, ನೋಟ ಇದೆ, ಕೇವಲ ನೋಡಬಹುದು. ನೋಟಿನ ಆನಂದ, ನೋಡಲಿಕ್ಕೆ ಚಂದ ಇದೆ, ಕಣ್ಣಿಗೆ ಆಕರ್ಷಕ. ವ್ಯವಹಾರ ನಿಜವಾಗಲೂ ಅದು ಧರ್ಮ ಅಲ್ಲ. ಧರ್ಮ ಅಂದರೆ ಸತ್ಯ, ಸ್ವಾನುಭೂತಿ. ಸ್ವಾನುಭೂತಿಯೇ ಸತ್ಯ.
ಅದು ಕಾಯಿ ಆದಾಗ, ಕಾಯಿಯಿಂದ ವ್ಯಂಜನ ತಯಾರಾದಾಗ ಅದನ್ನೇನು ನಾವು ಸೇವನೆ ಮಾಡ್ತೀವಲ್ಲ, ಅಲ್ಲಿ ನಮಗೆ ಆನಂದ ಇದೆ, ರಸದೂಟ ಇದೆ. ಇಂಥ ನಿಶ್ಚಯ ಸತ್ಯಕ್ಕಾಗಿ ನಾವು ವ್ಯವಹಾರ ಸತ್ಯವನ್ನ ಪಾಲನೆ ಮಾಡಲೇಬೇಕು. ನಮ್ಮ ಬದುಕಿಗೆ ವ್ಯವಹಾರ ಸತ್ಯ ಬರಬೇಕಂದ್ರೂ ಪರಿಶ್ರಮ ಪಡಲೇಬೇಕು, ತ್ಯಾಗ ಮಾಡಲೇಬೇಕು. ಬಳ್ಳಿ ಹುಟ್ಟಬೇಕು ಅಂತಂದ್ರೆ ನಾವು ಮನೆಯನ್ನ ತ್ಯಾಗ ಮಾಡಿ ಹೊಲಕ್ಕೆ ಹೋಗಲೇಬೇಕು. ಮನ್ಯಾಗ ಕೂತ್ಕೊಂಡೆ ಹೆಂಗೆ ಬಳ್ಳಿ ಉತ್ಪನ್ನ ಆಗೋದ? ಬೀಜ ಬಿತ್ತದೆ. ಬೀಜ ಎಲ್ಲಿ ಬಿತ್ತವರು? ಹೊಲದಲ್ಲಿ ಬಿತ್ತವರು, ಮನೆಯಲ್ಲಿ ಬಿತ್ತಬೇಕಾದ್ರೆ ಮನೆ ಬಿಡಬೇಕು ಬೇಡ? ಮನೆ ಬಿಡಲೇಬೇಕು. ಮನೆ ಬಿಟ್ಟಿತು, ಬೀಜ ಹಾಕಿತು. ಬೀಜ ಹಾಕೋದು ಅಂತಂದ್ರೆ ದೀಕ್ಷಾ ತಗೊಳ್ಳಿಕ್ಕೆ ಹೋಗೋದು. ಬೀಜ ಹಾಕೋದು ಅಂತಂದ್ರೆ ದೀಕ್ಷೆಯನ್ನ ತಗೊಳ್ಳಿಕ್ಕೆ ಹೋಗೋದು. ದೀಕ್ಷಾ ತಗೊಂಡ್ರಿ, ಆದರೆ ಇನ್ನು ಸಮಯ ಬೇಕು. ದೀಕ್ಷಾ ತಗೊಳ್ಳುವಾಗ ತತ್ಕಾಲ ಭಾವಲಿಂಗ ಪ್ರಗಟ ಆಯಿತು ಅಂತಂದ್ರೆ ಬಹಳ ಒಳ್ಳೆಯದು. ಭಾವಲಿಂಗ ಪ್ರಗಟ ಆಗಲಿಲ್ಲ ಅಂತಂದ್ರೆ ಬೀಜ ಬಿತ್ತಿ ಬಂದಿರ್ತೀರಿ, ಆದ್ರೆ ನಾಟಲಿಕ್ಕೆ, ಹೂ ಆಗಲಿಕ್ಕೆ, ಕಾಯಿ ಆಗಲಿಕ್ಕೆ ಸಮಯನೂ ಹಿಡಿಬಹುದು. ಸಮಯ ಹಿಡೀತು ಅಂತಂದ್ರೆ ಹಿಡೀತು, ಅದಕ್ಕೇನ್ ಮಾಡೋದು? ಯಾವುದೂ ಉಪಾಯ ಇಲ್ಲ. ಜೀವಿಯ ಆತ್ಮ ಪರಿಣತಿ, ಕಷಾಯ ಪರಿಣತಿ ಎಷ್ಟು ವಿಚಿತ್ರ ಇದೆ ಅಂತಂದ್ರೆ ಆ ವಿಚಿತ್ರ ಕಷಾಯ ಪರಿಣತಿಯನ್ನ ಕೇವಲಿ ಭಗವಂತರೇ ವರ್ಣಿಸಿ ಹೇಳಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ನಾವು ವರ್ಣಿಸಿ ಹೇಳಲಿಕ್ಕೆ ಸಾಧ್ಯ. ನಮ್ಮದ್ದು ಸ್ವಂತದ್ದು, ಪರರದಲ್ಲ. ಸ್ವಂತದ ನಾವು ಕಷಾಯದ ಅನುಭೂತಿಯನ್ನ ಪ್ರಾಕ್ಟಿಕಲ್ ಆಗಿ ಮಾಡಿ ಯಾವ ತರದಿಂದ ಫಲ ಕೊಡ್ತಾ ಇದೆ ಅದನ್ನು ಅನುಭವಿಸಿ ನೋಡಬಹುದು. ಈ ಕಷಾಯಗಳೆಲ್ಲ ಅನುಭೂತಿಗಾಗಿ ಇವೆ. ನಾವು ಯಾವ ಕಷಾಯದ ಪರಿಣತಿಯಲ್ಲಿ ಇದ್ದೇವೆ ಅನ್ನತಕ್ಕಂಥದ್ದನ್ನು ಕಂಡು ಹಿಡಿಯಲಿಕ್ಕೆ ನಮಗೆ ಸಾಧ್ಯತೆ ಇದೆ. ನಮ್ಮ ಬಾಯಾಚರಣೆ ಮತ್ತು ಅಭ್ಯಂತರ ರಾಗಾದಿ ಭಾವಗಳ ಪರಿಣತಿ, ಈ ಎರಡರ ಮೇಲಿಂದ ನಾವು ಚಿಂತನೆ ಮಾಡಿಕೊಂಡ್ರೆ ನಾವು ಯಾವ ಗುಣಸ್ಥಾನದಲ್ಲಿ ಇದ್ದೇವೆ ಅನ್ನತಕ್ಕಂಥದ್ದನ್ನ ಗ್ಯಾರಂಟಿ ತಗೊಳ್ಬಹುದು. ಕೇವಲಿ ಭಗವಂತರೇ ಹೇಳ್ಕೊಡ್ಬೇಕಂತೇನಿಲ್ಲ, ನಾವೇ ನಮ್ಮ ನಿರ್ಣಯವನ್ನು ತಗೊಳ್ಬಹುದು. ಯಾಕೆ ಅಂತಂದ್ರೆ ಕಷಾಯಗಳನ್ನ ನಾವು ಅನುಭವಿಸ್ತಾ ಇದ್ದೇವೆ, ಬೇರೆಯವರಲ್ಲ. ನಾವು ಅನುಭವಿಸ್ತಾ ಇದ್ದೇವೆ ಅಂದ ಮೇಲೆ ನಮಗೆ ಅದರ ಅನುಭೂತಿನೂ ಕೂಡ ಆಗ್ತಾ ಇದೆ. ಯಾವ ತರದಲ್ಲಿ ಅನುಭೂತಿ ಆಗ್ತಾ ಇದೆ ಆ ತರದಲ್ಲಿ ನಾವು ಈ ನಮ್ಮ ಗುಣಸ್ಥಾನವನ್ನು ಗುರುತಿಸಿಕೊಳ್ಳಬಹುದು. ಉತ್ತಮ ಸತ್ಯ, ಸರ್ವಘಾತಿ ಕಷಾಯಗಳ ಅಭಾವದಿಂದ ಪ್ರಾಪ್ತವಾಗುವಂತಹ ಸತ್ಯ. ಉತ್ತಮ ಸತ್ಯ ವ್ಯವಹಾರ ಸತ್ಯ, ವ್ಯವಹಾರ ಸತ್ಯ ಹೂವು, ನಿಶ್ಚಯ ಸತ್ಯ ಕಾಯಿ. ಈ ಎರಡೂ ಬೇಕು. ವ್ಯವಹಾರ ಸತ್ಯ ಇಲ್ಲದೆ ನಿಶ್ಚಯ ಸತ್ಯಕ್ಕೆ ಉತ್ಪತ್ತಿ ಇಲ್ಲ. ವ್ಯವಹಾರ ಬೇಕೇ ಬೇಕು. ಇನ್ನು ಲೋಕದಲ್ಲಿ ಒಂದು ಮತ ಇದೆ, ಅದಕ್ಕೆ ನಿಶ್ಚಯವಾದಿ ಮತ ಅಂತ ಹೇಳ್ತಾರೆ. ಅಲ್ಲಿ ಅವರು ಏನು ಹೇಳ್ತಾರೆ ಅಂತಂದ್ರೆ, ಪರಿಗ್ರಹ ತ್ಯಾಗ ಮಾಡುವುದೇನೂ ಅವಶ್ಯಕ ಇಲ್ಲ ನಿಶ್ಚಯ ಸತ್ಯದ ಅನುಭೂತಿಗಾಗಿ. ಪರಿಗ್ರಹ ತ್ಯಾಗ ಮಾಡುವಂತಹ ಅವಶ್ಯಕತೆ ಏನೂ ಇಲ್ಲ. ಯಾವುದರ ಅನುಭೂತಿಗಾಗಿ? ನಿಶ್ಚಯ ಸತ್ಯದ ಅನುಭೂತಿಗಾಗಿ. ನಿಮಗೆ ಪಟಾಸ್ತಿದ ವಿಷಯ ಪಟಾಸ್ತಿತ್ತಂದ್ರೆ ನೋಡ್ರಿ, ವಿಚಾರ ಮಾಡಿದ್ರೆ ಪಟಾಸ್ತಿ.
ನಿಶ್ಚಯ ಸತ್ಯದ ಅನುಭೂತಿ ಪರಿಗ್ರಹ ತ್ಯಾಗ ಮಾಡದೆ ಆಗಬಹುದಂತೆ. ಬಾಹ್ಯ ಪರಿಗ್ರಹಗಳನ್ನ ತ್ಯಾಗ ಮಾಡುವಂತ ಅವಶ್ಯಕತೆ ಏನೂ ಇಲ್ಲ. ಸಮ್ಯಕ್ ದರ್ಶನ ಪ್ರಾಪ್ತ ಆಯಿತು ಅಂತಂದ್ರೆ ಆತ್ಮಾನುಭೂತಿ ಸ್ಟಾರ್ಟ್ ಆಯಿತು. ಸಾಧ್ಯದೆ? ಯಾಕೆ? ಪರಿಗ್ರಹ ಶಿಪ್ಪೆ ಇದೆ. ಶಿಪ್ಪೆಯನ್ನು ತೆಗೆದು ಹಾಕದಿದ್ದರೂ ಕೂಡ ನಾವು ಬಾಳೆಹಣ್ಣನ್ನು ತಿನ್ನಲು ಸಾಧ್ಯವಿದೆ ಅಂದ ಹಾಗೆ. ಇದು ಸಿಪ್ಪೆ ಇದ್ದರೂ ಕೂಡ ತಿನ್ನಬಹುದಲ್ಲ, ಅದಕ್ಕೇನೈತಿ? ಸಿಪ್ಪೆಯನ್ನು ತೆಗೆಯದೆ ಬಾಳೆಹಣ್ಣನ್ನು ತಿನ್ನಬಹುದು ಅಂದ್ರೆ ಹೆಂಗ? ಸಿಪ್ಪೆ ಸಹಿತ ತಿಂದ್ಬಿಡೋದ. ಆ ಸಿಪ್ಪೆ ಸಹಿತ ಹಣ್ಣನ್ನ ತಿನ್ನುವಾಗ ಸಿಪ್ಪೆಯ ರುಚಿ ಬರ್ತದೆಯೋ ಅಥವಾ ಇಲ್ಲ? ಬಾಳೆಹಣ್ಣು ಸಿಪ್ಪೆ ಎರಡರ ರುಚಿ ಬರ್ತದೋ ಅಥವಾ ಇಲ್ಲ? ನಕ್ಕಿ. ಆಮೇಲೆ ಚೌ ಬರುಲ್ಲಲ್ಲ, ಬಾಳೆಹಣ್ಣಿನ ಸ್ವಾದ ಬರುಲ್ಲ. ಒಂದ್ ಸ್ವಲ್ಪ ಕಹಿ ಕಹಿ ಸಿಹಿ ಸಿಹಿ, ಕಹಿ ಕಹಿ ಸಿಹಿ ಸಿಹಿ ಎರಡೂ ಬರೋದಲ್ಲ. ಆ ತರದ ಅನುಭೂತಿ ಸಮ್ಯಕ್ ದೃಷ್ಟಿ, ಅವಿರತ ಸಮ್ಯಕ್ ದೃಷ್ಟಿ ಜೀವಿಗಳಿಗೆ 4ನೇ ಗುಣಸ್ಥಾನದವರಿಗೆ ಬರಬಹುದು. 5ನೇ ಗುಣಸ್ಥಾನದವರಿಗೂ ಕೂಡ ಅಂಥದ್ದೇ ಬರಬಹುದು. ಇನ್ನೇನು ಸಿಪ್ಪಿ ತೆಗೆದಿದ್ದಾರೆ ಅವರು, ಆದ್ರೆ ಒಂದು ಕಡೆದು ಸ್ವಲ್ಪ ಸಣ್ಣದ ಸಿಪ್ಪಿ ತೆಗೆದು ಒಗೆದಿದ್ದಾರೆ, ಉಳಿದೆಲ್ಲ ಸಿಪ್ಪಿ ಹಾಗೇ ಇದೆ, ಅದನ್ನು ಸಹಿತವಾಗಿ ತಿಂತಾ ಇದ್ದಾರೆ. ಅವರಿಗೂ ಕೂಡ ನಿಶ್ಚಯ ಸತ್ಯದ ಅನುಭೂತಿ ಇಲ್ಲ. ನಿಶ್ಚಯ ಸತ್ಯದ ಅನುಭೂತಿ ಆಗಬೇಕು ಅಂತಂದ್ರೆ ವ್ಯವಹಾರ ಸತ್ಯ ಪರಿಪೂರ್ಣ ಬೇಕು. ವ್ಯವಹಾರ ಸತ್ಯ ಪರಿಪೂರ್ಣ ಬೇಕು ಅಂತಂದ್ರೆ 24 ಪರಿಗ್ರಹಗಳನ್ನ ಸಂಪೂರ್ಣ ತೆಗೆದು ಹಾಕಿರಬೇಕು. 24 ಪರಿಗ್ರಹಗಳು ನಮ್ಮಲ್ಲಿ ಇಲ್ಲ ಅಂತಂದ್ರೆ ವ್ಯವಹಾರ ಸತ್ಯ ಉತ್ಪನ್ನ ಆಗಿದೆ. ಇನ್ನು ವ್ಯವಹಾರ ಸತ್ಯ ಉತ್ಪನ್ನ ಆಗಿದೆ ಅಂತಂದ್ರೆ ಹೂವು ಚೆನ್ನಾಗಿ ಅರಳಿದೆ ಬಳ್ಳಿ ಮೇಲೆ. ಇನ್ನು ಅರಳಿದ ಈ ಹೂವಿಗೆ ಕಾಯಬೇಕು ಅಂತಂದ್ರೆ ಏನ್ ಮಾಡಬೇಕು? ಇನ್ನು ಧ್ಯಾನದಲ್ಲಿ ಕೂತ್ಕೋಬೇಕು. ಕೂತ್ಕೊಂಡ ತಕ್ಷಣ ಹೂವು ನಾಶ ಆಗ್ತದೆ. ಅದರ ಕೆಳಗಿಂದ ಕಾಯಿ ಎಷ್ಟು ಜಲ್ದಿ ದೊಡ್ಡದಾಗ್ತದೆ ಅಂತಂದ್ರೆ ಇಲ್ಲಿ ಧ್ಯಾನಕ್ಕೆ ಕೂತ್ಕೊಂಡು ಕಣ್ಣು ಮುಚ್ಚಿದ ತಕ್ಷಣ ಕುಂಬಳಕಾಯಿ ಕಾಣಕತ್ತತಿ. ಕೂತ್ಕೊಂಡ ತಕ್ಷಣ ಹೂ ಹೋಯ್ತು, ಕಾಯಿ ಬಂತು. ಆಮೇಲೆ ಇನ್ನೇನ್ ಮಾಡೋದು? ಕಾಯಿ ಬಂತು ಅಂತಂದ್ರೆ ಅದನ್ನ ಅನುಭವಿಸಲಿಕ್ಕೆ ಪ್ರಯತ್ನ ಪಡೋದು. ನನ್ನಲ್ಲಿ ಈಗ ಯಾವುದೇ ಪ್ರಕಾರದ 24 ಪರಿಗ್ರಹಗಳು ಇಲ್ಲ, ಕೇವಲ ನನ್ನ ಬಳಿಯಲ್ಲಿ ಕಾಯಿ ಇದೆ. ಈ ಕಾಯಿ ವ್ಯಂಜನ ಮಾಡಲಿಕ್ಕೆ ಯೋಗ್ಯವಾದದ್ದು. ಇದನ್ನು ಹೋಳು ಮಾಡೋಣ, ಸಕ್ಕರೆ ಹಾಕೋಣ, ಹುಗ್ಗಿ ಮಾಡಿದರೂ ನಡೀತದೆ. ಇದರಿಂದ ಯಾವುದು ಬೇಕೋ ಆ ವ್ಯಂಜನವನ್ನ ತಯಾರಿಸಿ ಧ್ಯಾನಾವಸ್ಥೆಯಲ್ಲಿ ಮುನಿಗಳು ಆ ಕಾಯಿಯನ್ನ ಬಳಸಿಕೊಂಡು ಸೇವನೆ ಮಾಡ್ತಾರೆ. ಆ ಸೇವನೆ ಹೆಸರು ಆತ್ಮಾನುಭೂತಿ. ಕಾಯಿ ಹೆಸರು ನಿಶ್ಚಯ ಸತ್ಯ. ಆದರೆ ನಿಶ್ಚಯ ಸತ್ಯದ ಆ ಕಾಯಿಯನ್ನ ಅನುಭವಿಸಬೇಕು ಅಂತಂದ್ರೆ ವ್ಯಂಜನ ಪದಾರ್ಥಗಳನ್ನ ಮಾಡಬೇಕು. ವ್ಯಂಜನ ಪದಾರ್ಥಗಳನ್ನು ಮಾಡಬೇಕು ಅಂತಂದ್ರೆ ಧ್ಯಾನದೊಳಗೆ ಕೂತ್ಕೊಳ್ಬೇಕು. ಆ ಪದಾರ್ಥ ತಯಾರಾಗಿ ತಂತನ ಮುಂದೆ ಬರ್ತದೆ, ಅದನ್ನು ಅನುಭವಿಸಬೇಕು. ಎಷ್ಟು ಒಳ್ಳೆಯದಿದ್ರಿ, ಚಲೋ ಇಲ್ಲ? ಯಾವಾಗ ಮಾಡವ್ರು ಇದನ್ನೆಲ್ಲ? ನಾವು ಸ್ವಲ್ಪ ಸ್ವಲ್ಪ ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ ನೀವು ಏನಾದ್ರೂ ಆದೇರಿ ಅಂತ. ಈ ಒಂದು ವಿಷಯಕ್ಕೆ ಯೋಗ್ಯರಾದಿರಿ ಅಂತ ಹೇಳ್ತಾ ಇದ್ದೀವಿ. ಇನ್ನ ಕೇಳಿ ಕೇಳಿ ಸ್ವಲ್ಪ ಯಾರಾದರೂ ತಯಾರಾದ್ರಿ ಅಂತಂದ್ರೆ ಈ ತರ ಇಂದು ಒಂದು ಬೀಜ ನಾಟಿದ್ರೂ ನಮ್ಮ ಪ್ರವಚನ ಸಾರ್ಥಕ ಆಗಬಹುದು.
ಒಂದು ಬಳ್ಳಿ ಆದ್ರೂ ಒಂದು ಬಳ್ಳಿ ಆದ್ರೂ ಇವತ್ತೇನು ಉಪದೇಶ ಮಾಡಿದೀವಲ್ಲ ಉತ್ತಮ ಸತ್ತಿದ್ದು, ಇದು ಒಂದು ಬಳ್ಳಿ ಆಗಿ ಕಾಯಿ ಆಗಿ ಅನುಭೂತಿಯನ್ನು ಮಾಡಲಿಕ್ಕೆ ಶುರು ಮಾಡಿತು ಅಂತಂದ್ರೆ, ಒಂದು ಬಳ್ಳಿಗೆ ಆಮೇಲೆ ಒಂದು ಹೂ ಹೊಡಿತು ಅಂತಂದ್ರೆ ಆ ತಪ್ಪಲದೆ ಹಿಂದ್ಗಡೆಗಿರ್ತಕ್ಕಂಥ ಹೂ ಅಂತದೆ ನಾನು ಹೊರಗೆ ಬರ್ಬೇಕಿನ್ನ. ಒಂದು ಬಳ್ಳಿಗೆ ಒಂದೇ ಹೂ ಇರ್ತದೇನೋ? ಇಲ್ಲ, ಒಂದು ಬಳ್ಳಿಗೆ ಎಷ್ಟೋ ಹೂಗಳು, ಆಮೇಲೆ ಎಷ್ಟು ಹೂಗಳು ಅಷ್ಟೇ ಕಾಯಿಗಳು. ಹಾಗೆ ನಾವು ಒಂದು ಕುಂಬಳ ಬೀಜವನ್ನು ಬಿತ್ತುತ್ತಾ ಇದ್ದೀವಿ. ಬಿತ್ತಿದ್ದನ್ನ ನಾಟಿಸ್ಬೇಕು, ನಾಟಿಸಿದ್ದನ್ನ ನೋಡಬೇಕು ನಾಟ್ತಾ ಇದೆಯೋ ಅಥವಾ ಇಲ್ಲ, ನಾಟಿದ್ದನ್ನು ನೋಡಬೇಕು, ಹೂ ಬಿಡ್ತಾ ಇದೆಯೋ ಇಲ್ಲ ನೋಡಬೇಕು, ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿದರೆ ಎಲ್ಲವೂ ಸಾಧ್ಯ ಇದೆ. ಸತ್ಯವನ್ನ ನಾವು ಅನುಭವಿಸುವುದಿದೆ. ಅದಕ್ಕಾಗಿ ಸತ್ಯದ ಸದ್ಭಾವ ಮತ್ತು ಅಸತ್ಯದ ಅಭಾವ ಇದಾಗಬೇಕು ಅಂತಂದರೆ ನಾವು 4 ಪ್ರಕಾರದಿಂದ ಅಸತ್ಯವನ್ನ ತ್ಯಾಗ ಮಾಡಬೇಕು ಅನ್ನುವುದನ್ನು ಆಗಮದಲ್ಲಿ ಹೇಳಿಕೊಟ್ಟಿದ್ದಾರೆ. ಅದನ್ನು ಸ್ವಲ್ಪ ತಿಳ್ಕೊಳ್ಳೋರೆಲ್ಲ ಅಸತ್ಯ ಎಷ್ಟು ಪ್ರಕಾರದ್ದು? 4 ಪ್ರಕಾರದ ಅಸತ್ಯ ಇದೆ. ಆಮೇಲೆ 4 ಪ್ರಕಾರದ ಅಸತ್ಯ ಇದೆ ಅಂದಮೇಲೆ 4 ಪ್ರಕಾರದ ಅಸತ್ಯಗಳನ್ನು ತ್ಯಾಗ ಮಾಡಿದಾಗ 4 ಪ್ರಕಾರದ ಸತ್ಯ ನಮಗೆ ಪ್ರಾಪ್ತ ಆಗ್ತದೆ ಅನ್ನುವಂತ ಅರ್ಥ ಆಯಿತು. ಇದನ್ನ ತಿಳ್ಕೊಳ್ಳಿ. ಮೊದಲನೇದು ಯಾವುದು ಅಂತಂದ್ರೆ, ಯಾವುದು ಇದೆಯೋ ಅದನ್ನು ಇಲ್ಲ ಅಂತ ಹೇಳೋದು ಒಂದು. ಮೊದಲನೇ ನಂಬರ್ದು ಸತ್ಯ. ಯಾವುದರ ಅಸ್ತಿತ್ವ ಇದೆಯೋ ಅದು ಇಲ್ಲ ಅಂತ ಅನ್ನೋದು, ಇದು ಮೊದಲನೇ ಅಸತ್ಯ. ಎರಡನೆಯದು, ಯಾವುದು ಇಲ್ಲವೋ, ಯಾವುದರ ಅಸ್ತಿತ್ವ ಇಲ್ಲವೋ ಅದನ್ನು ಇದೆ ಅಂತ ಹೇಳೋದು, ಇದು ಎರಡನೆಯದು. ಮೂರನೆಯದು, ಯಾವುದು ಇದೆಯೋ ಅದರ ಕಥನವನ್ನ ವಿಪರೀತ ಮಾಡೋದು, ಅಂದ್ರೆ ಉಲ್ಟಾ ಹೇಳೋದು. ಅಸತ್ಯಕ್ಕೆ ಸತ್ಯ ಅಂತ ಹೇಳೋದು, ಸತ್ಯಕ್ಕೆ ಅಸತ್ಯ ಅಂತ ಹೇಳೋದು. ವಸ್ತುವಿನ ಸ್ವರೂಪ ಹೇಗೆ ಇದೆಯೋ ಅದೇ ರೂಪದಲ್ಲಿ ಹೇಳದೆ ಉಲ್ಟಾ ಹೇಳೋದು. ಇದು 3ನೇ ನಂಬರದ ಅಸತ್ಯ. ಇನ್ನು 4ನೇ ನಂಬರದ್ದು ಅಂತಂದ್ರೆ ಮಾತನಾಡುವಂತಹ ವ್ಯವಹಾರದಲ್ಲಿ ಇರುವಂತಹ ಅಸತ್ಯ. ಅಪ್ರಶಸ್ತ ವಚನಗಳನ್ನು ಆಡೋದು, ಅಪ್ರಶಸ್ತ ನಿಂದ್ಯ ವಚನಗಳನ್ನು, ಮತ್ತೊಬ್ಬರಿಗೆ ಒಳ್ಳೆಯದನಿಸಲ್ಲ ಕೇಳಿದ್ರೆ, ಪ್ರಶಸ್ತ ಅನಿಸಲ್ಲ ಅಂಥ ವಚನಗಳನ್ನು ಆಡೋದು. ಇದು 4ನೇ ಪ್ರಕಾರದ ಅಸತ್ಯ. ಅಂದರೆ ನಾವು ಎಷ್ಟು ಪ್ರಕಾರದಲ್ಲಿ ಸತ್ಯವನ್ನ ಪಡೆಯಬೇಕಾಗಿದೆ ಅಂತಂದ್ರೆ 4 ಪ್ರಕಾರದಲ್ಲಿ ಕೇವಲಿ ಭಗವಂತರು ಹೇಳಿರತಕ್ಕಂತಹ ತತ್ವಗಳ ಜ್ಞಾನ ಆದ ನಂತರ ವಸ್ತುವಿನ ಅಸ್ತಿತ್ವದ ಜ್ಞಾನವಾಗುತ್ತೆ. ವಸ್ತುವಿನ ಅಸ್ತಿತ್ವದ ಜ್ಞಾನವಾದ ತಕ್ಷಣ ಇದು ಇದೆ ಅನ್ನುವಂತಹ ಶ್ರದ್ಧೆ ಬರ್ತದೆ. ಆದರೆ ಎಲ್ಲಿ ತನಕ ಕೇವಲಿ ಭಗವಂತರ ಹೇಳಿರತಕ್ಕಂಥ ತತ್ವಜ್ಞಾನ, ವಸ್ತುಗಳ ಜ್ಞಾನ ನಮಗೆ ಆಗುವುದಿಲ್ಲ, ಅಲ್ಲಿ ತನಕ ಆ ವಸ್ತುವಿನ ಮಾನ್ಯತೆಯಲ್ಲಿ ಸಂಶಯ ಇರೋದು ಅಥವಾ ಆ ವಸ್ತುವನ್ನು ಮನ್ನಿಸದೇ ಇರೋದು, ಇಂಥ ಪರಿಸ್ಥಿತಿ ನಮ್ಮ ಹತ್ತಿರ ಇರುತ್ತೆ. ಉದಾಹರಣೆಗೆ, ಕರ್ಮಗಳ ಉದಯದಲ್ಲಿ ಜೀವಿಗೆ ಸುಖಗಳು ದುಃಖಗಳು ಉತ್ಪನ್ನವಾಗುತ್ತವೆ. ಯಾರು ಹೇಳಿದ್ರು ಇದನ್ನ? ಕೇವಲಿ ಭಗವಂತರು.
ಆಮೇಲೆ ಕೆಲವೊಬ್ರು ಹೇಳ್ತಾರಲ್ಲ, ಎಲ್ಲಿ ಕರ್ಮ, ಎಲ್ಲಿ ಧರ್ಮ, ಎಲ್ಲಿ ಸ್ವರ್ಗ, ಎಲ್ಲಿ ನರಕ, ಎಲ್ಲಿ ಮೋಕ್ಷ, ಎಲ್ಲಿ ಸುಖ, ಎಲ್ಲಿ ದುಃಖ, ಅದ್ಯಾರು ನೋಡಿದಾರು? ಲಾಸ್ಟ್ ಕೊಂದಿದ್ದು ಹೇಳಿಬಿಡ್ತಾರೆ, ಅದು ಯಾರು ನೋಡಿದಾರು? ಯಾರು ನೋಡಿಲ್ಲ. ಇವನ್ ನೋಡಿಲ್ಲ ಅಂತಂದ್ರೆ ಜಗತ್ನಾಗ ಯಾರು ನೋಡಿಲ್ಲ ಬಿಡ್ರಿ. ಕೇವಲಿ ಭಗವಂತರು ಸುದ್ನ ನೋಡೇ ಇಲ್ಲ. ನೋಡಿ ಎಷ್ಟು ವಿಚಿತ್ರ ಮಾತಿದೆ. ಯಾರು ನೋಡಿದಾರಂತೆ? ಕೇವಲಿ ಭಗವಂತರು ನೋಡಿಲ್ಲ ಅಂತ. ಹೌದಾ? ಕೇವಲಿ ಭಗವಂತರು ನೋಡಿಲ್ಲ, ಆಯ್ತು. ಆಮೇಲೆ ಕೇವಲಿ ಭಗವಂತರನ್ನು ನೋಡಿಲ್ಲ ಅನ್ನೋದನ್ನು ನೀನು ನೋಡಿದ್ಯೋ ಅಥವಾ ಇಲ್ಲ? ಕೇವಲಿ ಭಗವಂತರನ್ನು ನೋಡಿಲ್ಲ ಅನ್ನುವಂಥದ್ದನ್ನ ನೀನು ನೋಡಿರಬಹುದು, ಅದಕ್ಕಂತ ಹೇಳಿರೋದು ಕೇವಲಿ ಭಗವಂತರ ಅವರು ಕೂಡ ನೋಡಿಲ್ಲ ಅಂತ. ಆ ಕೇವಲಿ ಭಗವಂತರ ನೋಡಿಲ್ಲ ಅನ್ನುವುದನ್ನು ನೋಡಿತಿ ಅಂತಂದ್ರೆ ನೀನೇ ಸರ್ವಜ್ಞ, ನೀನು ಎಲ್ಲವನ್ನು ನೋಡಿದ್ಯಾ ಅಂದ್ಮೇಲೆ ಇಲ್ಲ ಹಂಗೆ ಹಾಕದಿ? ಇಲ್ಲಂತ ಹೇಳೋದು ತಪ್ಪು. ಅಂದ್ರೆ ಕರ್ಮಗಳು ಇಲ್ಲ ಅನ್ನುವುದನ್ನ ನೀನು ಅನುಭವದಿಂದ ನೋಡಿ ಹೇಳ್ತಾ ಇದ್ರೆ ನೀನೇ ಸರ್ವಜ್ಞ. ಕೇವಲಿ ಭಗವಂತರು ಇವೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಕೇವಲಿ ಭಗವಂತರನ್ನು ಕುರಿತು ನೀನೇನ್ ಹೇಳುದು ಅಂತಂದ್ರೆ ಕೇವಲಿ ಭಗವಂತರು ಇದನ್ನ ನೋಡಿಲ್ಲ, ಆಯ್ತು. ಕೇವಲಿ ಭಗವಂತರನ್ನು ಕೂಡ ನೀನು ನೋಡಿ ಬಂದಿರುವಿ ಅಂತ ಅರ್ಥ ಆಯ್ತಲ್ಲ. ಆಮೇಲೆ ಯಾವ ಭಗವಂತರ ಹತ್ರ ಹೋಗಿರೋದು? ಯಾರು ಭೇಟಿಯಾಗಿದ್ರು ನಿನಗ ಭಗವಂತರು? ಎಲ್ಲಿ ಸಿಕ್ಕಿದ್ರು? ಆಮೇಲೆ ಅವರು ಕರ್ಮಗಳನ್ನು ನೋಡಿದಾರೋ ಅಥವಾ ಇಲ್ಲ, ಹೇಗೆ ಪತ್ತೆ ಹಚ್ಚಿರೋದು? ಅದೇನು ನಾನು ಪತ್ತೆ ಹಚ್ಚಿಲ್ಲ. ಪತ್ತೆ ಹಚ್ಚಿಲ್ಲ, ಮತ್ತೆ ಭಗವಂತರ ಹೆಸರು ಯಾಕೆ ತಗೊಂಡಿರೋದು? ಭಗವಂತರು ಇದನ್ನ ನೋಡಿಲ್ಲ ಅಂತ ಹೇಳಿರೋದು ಯಾಕೆ? ನೋಡಿ, ಭಗವಂತರು ನೋಡಿದ್ದಾರೆ, ನೋಡಿದರೂ ಕೂಡ ಅವರಿಗೆ ನೋಡಿಲ್ಲ ಅಂತ ಹೇಳೋದು. ಅಂದರೆ ಇರುವುದನ್ನ ಇಲ್ಲ ಅಂತ ಹೇಳೋದು. ಇದು ಯಾವ ಸತ್ಯ? ಯಾವ ಅಸತ್ಯ ಇದು? ಮೊದಲನೇ ನಂಬರಿನ ಅಸತ್ಯ. ಇದು ಮಹಾ ಅಸತ್ಯ. ಇಂಥ ಅಸತ್ಯ ಇರುವಾಗ ನಾವು ಯಾವ ಗುಣಸ್ಥಾನದಲ್ಲಿ ಇರುತ್ತೇವೆ ನೋಡಿಕೊಳ್ಳಿ. 1ನೇ ಗುಣಸ್ಥಾನದಲ್ಲಿ. ಇದ್ದದ್ದನ್ನು ಇಲ್ಲ ಅಂತ ಹೇಳೋದು. ಕರ್ಮಗಳು ಇಲ್ಲ, ಪಾಪ ಕರ್ಮಗಳು ಇಲ್ಲ, ಪುಣ್ಯ ಕರ್ಮಗಳು ಇಲ್ಲ, ಮೋಕ್ಷವೂ ಇಲ್ಲ, ನರಕವೂ ಇಲ್ಲ, ಸ್ವರ್ಗವೂ ಇಲ್ಲ. ಇದನ್ನು ಯಾರು ನೋಡಿದ್ದಾರೆ? ಹಿಂಗೆ ಹಾರಿಸಿ ಬಿಡೋದು. ಇದು ಮೊದಲನೇ ನಂಬರಿನ ಅಸತ್ಯ. ಈ ಅಸತ್ಯವನ್ನು ಅನುಭವದಲ್ಲಿ ತಕ್ಕೊಳ್ಬೇಕು ಅಂತಂದ್ರೆ ಎಷ್ಟು ಗುಣಸ್ಥಾನಗಳು ಬೇಕು? 1ನೇದು ಬೇಕು, ನಡೆದೊತ್ತು 1ನೇದ್ದು. 2ನೇದ್ರಲ್ಲೂ ಆಗಬಹುದು, 3ನೇದ್ರಲ್ಲೂ ಆಗಬಹುದು. 3ನೇ ಗುಣಸ್ಥಾನದ ಹೆಸರು ಮಿಶ್ರ ಗುಣಸ್ಥಾನ. ಆ ಗುಣಸ್ಥಾನದಲ್ಲಿರುವಾಗ ಜೀವಿಗೆ ಮಿಶ್ರಾನುಭೂತಿ ಆಗ್ತದೆ ಅಂತ. ಅಂದ್ರೆ ಕರ್ಮಗಳು ಇವೆ ಅನ್ನುವುದನ್ನು ನಂಬುತ್ತಾನೆ, ಇಲ್ಲ ಅನ್ನೋದನ್ನು ನಂಬುತ್ತಾನೆ. ಯಾಕಂದ್ರೆ ಒಬ್ಬರು ಹಾಗೆ ಹೇಳ್ತಾರೆ, ಒಬ್ಬರು ಹೀಗೆ ಹೇಳ್ತಾರೆ. ಒಬ್ಬರು ಏನ್ ಹೇಳಿದ್ರು? ಬಜಾರಿನಲ್ಲಿ ಹೋದಾಗ ಕರ್ಮ ಅರ್ಮ ಯಾನಿರಲಿವ, ಮೋಕ್ಷ ಸ್ವರ್ಗ ಎಲ್ಲ ಯಾನಿರ್ಲಿವ ಅಂತ ಹಿಂಗೆ ಹೇಳಿದ್ದಾರೆ. ಅವ್ರ ಮೇಲಿನೂ ವಿಶ್ವಾಸ, ಮತ್ತು ಕೇವಲಿ ಭಗವಂತರು ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಶಾಸ್ತ್ರದೊಳಗೆ ಕೇಳ್ತಾ ಇದ್ದಾನೆ. ಇದರ ಮೇಲೂ ವಿಶ್ವಾಸ ಬಂದಿದೆ, ಅದರ ಮೇಲೂ ವಿಶ್ವಾಸ ಇನ್ನೂ ಪೂರ್ತಿ ಹೋಗಿಲ್ಲ ಅನ್ನುವಂತಹ ಗುಣಸ್ಥಾನ ಇದು ಮಿಶ್ರ ಗುಣಸ್ಥಾನ. ಈ ಮಿಶ್ರ ಗುಣಸ್ಥಾನದಲ್ಲಿಯೂ ಕೂಡ ಸತ್ಯದ ಅನುಭೂತಿ ಇಲ್ಲ. 4ನೇ ಗುಣಸ್ಥಾನದಲ್ಲಿ ಸತ್ಯದ ಅನುಭೂತಿ ಇದೆ. ಯಾಕೆಂತಂದ್ರೆ ಕೇವಲಿ ಭಗವಂತರ ಹೇಳಿರುವ ತತ್ವಗಳನ್ನು, ಹೇಳಿರುವ ಸಿದ್ಧಾಂತಗಳನ್ನು, ಹೇಳಿರುವಂತಹ ವಚನಗಳನ್ನು ನಂಬುವಂತಹ ಶಕ್ತಿ ಇದೆ 4ನೇ ಗುಣಸ್ಥಾನದ ಜೀವಿಯಲ್ಲಿ. ಮೊದಲನೇ ನಂಬರ್ದ ಅಸತ್ಯವನ್ನು ಬಿಟ್ಟಿದ್ದಾನೆ, ನಂಬುತ್ತಾ ಇದ್ದಾನೆ. ಸಮ್ಯಕ್ ದರ್ಶನ ಇದೆ. ಸಮ್ಯಕ್ ದರ್ಶನ ಸತ್ಯವೋ ಅಥವಾ ಅಸತ್ಯ? ಸತ್ಯ. ಸಮ್ಯಕ್ತ್ವ ಇದು ಸತ್ಯ, ಮಿಥ್ಯಾತ್ವ ಅಸತ್ಯ. ಮಿಥ್ಯಾತ್ವ ಅಂದರೆ ಏನು? ಇದ್ದದ್ದನ್ನ ಇಲ್ಲ ಅಂತ ಹೇಳುವುದೇ ಮಿಥ್ಯಾತ್ವ.
ಮಿಥ್ಯಾವಚನ, ಮಿಥ್ಯಾಜ್ಞಾನ, ಮಿಥ್ಯಾ ತಿಳುವಳಿಕೆ, ವಿಶ್ವಾಸ ಇಲ್ಲದಂತಹ ಆತ್ಮಿಕ ಪರಿಸ್ಥಿತಿ. ಮಿಥ್ಯಾತ್ವ ಅಂದರೆ ಯಾವುದು ಇದೆಯೋ ಅದರಲ್ಲಿ ಸಂಶಯ, ಯಾವುದು ಇದೆಯೋ ಅದು ಇಲ್ಲ ಅನ್ನುವಂತಹ ಮನಸ್ಸಿನ ಧಾರಣೆ. ಆಮೇಲೆ ಇದನ್ನು ಮೊದಲು ಬಿಡಬೇಕು. ಇದು ಎಲ್ಲಕ್ಕಿಂತ ದೊಡ್ಡದು. ಇದು ಸಮ್ಯಕ್ತ್ವದ ಉತ್ಪತ್ತಿಗೂ ಕೂಡ ಹಾನಿಕಾರಕ. ಇದು ಶ್ರಾವಕರಲ್ಲೂ ಇರಬಾರದು, ಮುನಿಗಳಲ್ಲಂತೂ ಇರಲೇಬಾರದು, ಆದರೆ ಶ್ರಾವಕರಲ್ಲೂ ಇರಬಾರದು. ಈ ಮೊದಲನೇ ನಂಬರಿನ ಅಸತ್ಯವನ್ನ ತ್ಯಾಗ ಮಾಡದೆ ಸಮ್ಯಕ್ ದರ್ಶನವನ್ನ ಹುಟ್ಟಿಸಿಕೊಳ್ಳುವುದು ಸಾಧ್ಯವೇ ಇಲ್ಲ. ಆಮೇಲೆ ಇದು ಮೊದಲನೇ ನಂಬರಿನ ಅಸತ್ಯ ಅಂತಂದಾಗ ಮೊದಲನೇ ನಂಬರಿನ ಸತ್ಯ ಯಾವುದಾಯಿತು? 4ನೇ ಗುಣಸ್ಥಾನದ ಉತ್ಪತ್ತಿಯೇ ಮೊದಲನೇ ನಂಬರದ ಸತ್ಯ. ಸಮ್ಯಕ್ ದರ್ಶನವೇ ಸತ್ಯ. ಸಮ್ಯಕ್ ದರ್ಶನ ಬಂತು ಅಂತಂದ್ರೆ ಇದು ಹೋಯಿತು, ಮೊದಲನೇ ನಂಬರಿನ ಅಸತ್ಯ ಹೋಯಿತು. 2ನೇ ನಂಬರಿನ ಅಸತ್ಯ, ಅದನ್ನು ವಿಚಾರಿಸೋಣ. ಏನದು? ಯಾವುದು ಇಲ್ಲವೋ ಅದನ್ನು ಇದೆ ಎಂದು ಹೇಳುವುದು, ಯಾವುದು ಇಲ್ಲವೋ ಅದನ್ನು ಇದೆ ಎಂದು ಹೇಳುವುದು. ಇದಕ್ಕೇನು ಉದಾಹರಣೆ ಕೊಡೋಣ? ಕೇವಲಿ ಭಗವಂತರು ಹೇಳಿದರು, ಸ್ವರ್ಗದಲ್ಲಿ ಇರತಕ್ಕಂತಹ ದೇವತೆಗಳು ಮಾನಸಾಹಾರಿ, ಎಲ್ಲರೂ, ಎಲ್ಲಾ ದೇವತೆಗಳು. ಎಂತ ಆಹಾರಿ? ಮಾನಸಾಹಾರಿ. ಮಾಂಸಾಹಾರಿ ಅಂತ ತಿಳ್ಕೊಂಡಿರ? ಮಾನಸಿಕ ಆಹಾರವನ್ನು ಸೇವನೆ ಮಾಡುವಂತವರು. ಮನಸ್ಸಿನಲ್ಲಿ ಆಹಾರ ಸೇವಿಸುವ ವಿಕಲ್ಪ ಬಂದ ತಕ್ಷಣ, ಹಸಿವೆಯಾದಾಗ ಅಮೃತ ಕಂಠದಲ್ಲಿ ತಯಾರಾಗಿ ಅದು ಒಸರುತ್ತದೆ, ಹೊಟ್ಟೆಗೆ ತೃಪ್ತಿಯಾಯಿತು. ಇದು ದೇವತೆಗಳ ಆಹಾರ. ಆದರೆ ಲೋಕದಲ್ಲಿ ದೇವತೆಗಳ ಆಹಾರದ ವಿಷಯದಲ್ಲಿ ಎಷ್ಟೋ ಮಾನ್ಯತೆಗಳಿವೆ. ದೇವತೆಗಳನ್ನ ಕೆಲವೊಬ್ಬರು ಮಾಂಸಾಹಾರಿ ಅಂತ ಹೇಳ್ತಾರೆ, ಅಪಭ್ರಂಶ ಆಗಿರಬಹುದು. ಮಾಂಸಾಹಾರಿ ಅಂತ 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 ರೂಢಿ ಬಿದ್ದು ಬಿಟ್ಟು ಮಾಂಸಾಹಾರಿ ಅಂತ ಅಪಭ್ರಂಶ ಆಗಿರಬಹುದು. ಉಚ್ಚಾರಣೆಯಲ್ಲಿ ಫರಕ್ ಆಗಿಬಿಟ್ಟು ಮಾಂಸಾಹಾರಿ ಅಂತ ಪ್ರಚಾರ ಆಯಿತು. ದೇವತೆಗಳಿಗೆ ಮಾಂಸ ಬೇಕು, ದೇವತೆಗಳಿಗೆ ರಕ್ತ ಬೇಕು ಅನ್ನುವಂತಹ ದೇವತೆಗಳನ್ನು ಪೂಜಿಸ್ತಾರಿಲ್ಲೋ ಲೋಕದಲ್ಲಿ ಜನ ಪೂಜೆ ಮಾಡ್ತಾರೆ. ಆ ದೇವತೆಗಳನ್ನ ಏನಂತ ತಿಳ್ಕೊಳ್ತಾರೆ? ಯಾವ ಆಹಾರಿ? ಮಾಂಸಾಹಾರಿ. ಇನ್ನು ಕೆಲವೊಬ್ಬರು ದೇವತೆಗಳಿಗೆ ಇದು ಬೇಕು, ಯಾವುದು? ಮದಿರಾ, ಶರೆ ಬೇಕು. ಶರೆಯನ್ನು ಕುಡಿತಾರೆ ದೇವತೆಗಳು, ಅದನ್ನು ಕೂಡ ಅವರಿಗೆ ಇಡಬೇಕು, ಕೊಡಬೇಕು. ಇನ್ನು ಕೆಲವೊಬ್ರು ಏನ್ ತಿಳ್ಕೊಳ್ತಾರೆ? ದೇವತೆಗಳಿಗೆ ನಾವೇನು ಊಟ ಮಾಡ್ತೇವೆ ಅದನ್ನು ಬಾಣ ತೋರಿಸಬೇಕು, ಅವರು ತಿಂತಾರೆ. ನೀವು ಬಾಣ ಎಂದು ಮಾಡಿದಿರಿಲ್ಲ? ಯಾಕ ಮಲಿದಿ? ವರ್ಷಕ್ಕೊಮ್ಮೆ ಮಲಿದಿ ಯಾರಿಗೆ ಮಾಡ್ತಿರೋದು? ಒಳಗಿನ ದೇವರಿಗೆ, ಹೊರಗಿನ ದೇವರಿಗೆ? ಒಳಗಿನ ದೇವರು ಇಲ್ಲೊಂದು ಐತಲ್ಲ ಒಳಗ, ಆತ್ಮ. ನಿಮ್ಮದು ಯಾವ್ರಿಗೆ ನೀವು ಮಾಡ್ಕೊಂಡ್ರೆ ಏನು ಅಡ್ಡಿ ಇಲ್ಲ. ಹೊರಗಿನ ದೇವರ ಮಲಿದಿ ತಿನ್ನುವುದೇ ಇಲ್ಲ. ಯಾವುದು ಜಗತ್ತಿನ ದೇವರು ಅದು ದೇವಗತಿಯಲ್ಲಿದೆ ಅಂತಂದರೆ ಅದು ಕೌಲಾಹಾರಿ ಅಲ್ಲ. ಕೌಲಾಹಾರಿ ಅಂತಂದ್ರೆ ನಾವು ಸೇವಿಸುವಂತ ಆಹಾರ ಕೌಲಾಹಾರ, ದೇವತೆಗಳು ಸೇವಿಸುವಂತ ಆಹಾರ ಅಮೃತ ಆಹಾರ, ಮಾನಸಾಹಾರ. ಆ ದೇವತೆಗಳ ವಿಷಯದಲ್ಲಿ ಏನಂತ ಕಲ್ಪನೆ ಮಾಡಿಕೊಳ್ಳೋದು?
ದೇವತೆಗಳು ಆಹಾರವನ್ನು ಸೇವಿಸುತ್ತಾರೆ. ಯಾವ ಆಹಾರ ಅಂತ ಕೇಳಿದರೆ ಕೌಲಾಹಾರ. ಯಾಕೆ ಅಂತ ಕೇಳಿದರೆ ಎಲ್ಲರೂ ಬಾಣ ಕೊಡ್ತಾರೆ, ಮಲಿದಿ ಮಾಡ್ತಾರೆ, ಉಂಡಿ ಇಡ್ತಾರೆ, ಬಾಳೆಹಣ್ಣು ಇಡ್ತಾರೆ, ಎಲ್ಲ ಇಡ್ತಾರೆ, ತಾಟ್ ತುಂಬಿಡ್ತಾರೆ, ಹೂರ್ಣ ಹೋಳಿಗೆ ಇಡ್ತಾರೆ, ಎಲ್ಲ ಇಡ್ತಾರೆ. ಕಾಣ್ತದೆ ಇಲ್ಲ, ಎಲ್ಲರೂ ಇಡ್ತಾ ಇದ್ದಾರಲ್ಲ, ತಮ್ಮ ತಮ್ಮ ದೇವರಿಗೆ ಇಡ್ತಾ ಇದ್ದಾರಲ್ಲ. ದೇವತೆಗಳು ಕೌಲಾಹಾರಿ ಅಂದ ಹಾಗೆ ಇದು. ಆಮೇಲೆ ದೇವತೆಗಳು ಕೌಲಾಹಾರಿ ಏನು? ದೇವತೆಗಳ ಮುಖ್ಯ ಆಹಾರ ಯಾವುದು? ಮಾನಸಿಕ ಆಹಾರ. ಮಂದಿರದಲ್ಲಿ 1 ಡಜನ್ ಬಾಳೆಹಣ್ಣು, ತೆಂಗಿನಕಾಯಿ, ಅಕ್ಕಿ ತಗೊಂಡು ಹೋಗೋದ. ಆ ಮೂಲ್ಯಾಗ ಒಂದು ದೇವ್ರೈತಿ, ಈ ಮೂಲ್ಯಾಗ ಒಂದು ದೇವ್ರೈತಿ. ಎರಡಕ್ಕೂ ಉಡಿ ತುಂಬೋದ. ಉಡಿ ತುಂಬಿಟ್ಟು ನೀನ್ ತಗೊಂಡು ಹೋಗೋದನ್ನ ಸ್ವರ್ಗದಾಗ ಹೋಗಿ ಏನ್ರ ತಿನ್ನು ಉಣ್ಣು ಮಾಡು, ಸುಖಿಯಾಗಿರೋಂತ ಆಶೀರ್ವಾದ ಮಾಡಿ ಬರ್ತಾರೆ. ಉಡಿ ತುಂಬುವಂತ ಪದ್ಧತಿ ಜೈನ ಧರ್ಮದಲ್ಲಿ ಬಂತು. ಅದು ಯಾವ ದೇವರು? ದೇವಗತಿದ್ದ ದೇವರು ಅಥವಾ ಮನುಷ್ಯಗತಿದ್ದು? ಅರ್ಹಂತ ದೇವರೇನದು ಅಲ್ಲ. ಅರ್ಹಂತ ದೇವರಿಗೆ ಕೌಲಾಹಾರನೂ ಇಲ್ಲ, ಮಾನಸಿಕ ಆಹಾರನೂ ಇಲ್ಲ. ನೋ ಕರ್ಮಾಹಾರ ಇದೆ. ಸಂಪೂರ್ಣ ಶರೀರ ಪ್ರದೇಶಗಳಿಂದ ಶರೀರ ರಕ್ಷಣೆಗೆ ಯೋಗ್ಯವಾದ ಪುದ್ಗಲ್ ಪರಮಾಣುಗಳನ್ನು ಗ್ರಹಣೆ ಮಾಡುವುದು ಇದು ಅರಿಹಂತ ಭಗವಂತರ ವಿಶೇಷತೆ. ಎಲ್ಲಾ ಪುದ್ಗಲ್ ಪರಮಾಣುಗಳನ್ನು ಗ್ರಹಣ ಮಾಡ್ತಾರೆ, ಬಾಯಿಂದಲ್ಲ, ಸಂಪೂರ್ಣ ಶರೀರ ಪ್ರದೇಶಗಳಿಂದ. ಇದು ನೋ ಕರ್ಮಾಹಾರ. ಇದು ಅರ್ಹಂತರಿಗಿದೆ, ಇದು ಅರಿಹಂತರಿಗಿದೆ. ದೇವತೆಗಳಿಗೆ ಯಾವ ಆಹಾರ ಇದೆ? ಮಾನಸಿಕ ಆಹಾರ. ಮಾನಸಿಕ ಆಹಾರ ಇದೆ ಅನ್ನೋದು ಜೈನ ಧರ್ಮದಲ್ಲಿ ಹೇಳಿದ್ದಾರೋ ಅಥವಾ ಇಲ್ಲ? ಯಾರು ಹೇಳಿದ್ರು ಇದನ್ನ? ಜಿನೇಂದ್ರ ಭಗವಂತರು ಹೇಳಿದ್ರು. ಆಮೇಲೆ ನಾವೇನು ಹೇಳಿದ್ರು? ನಾವಂದ್ರೆ ನಾವಲ್ಲ, ಜನಗಳು, ಸಾಮಾನ್ಯ ಜನಗಳು ಏನು ಹೇಳಿದ್ರು? ಇವರು ಕೌಲಾಹಾರಿ ಅಂದಂಗಾಯ್ತಲ್ಲ. ನೀವು ಅಕ್ಷತವನ್ನು ಕೊಡ್ತಾ ಇದ್ದೀರಿ ಅಂತಂದ್ರೆ ಯಾರಿಗೆ ಕೊಡ್ತಾ ಇದ್ದೀರಿ? ಅದನ್ನ ಬಾಳೆಹಣ್ಣು ಇಡ್ತಾ ಇದ್ದೀರಿ ಅಂತಂದ್ರೆ ಯಾರಿಗದು? ವಸ್ತ್ರ ಇಡ್ತಾ ಇದ್ದೀರಿ ಅಂತಂದ್ರೆ ಯಾರಿಗೆ? ತೆಂಗಿನಕಾಯಿ ಕೊಡ್ತಾ ಇದ್ದೆ ಅಂತಂದ್ರೆ ಯಾರಿಗೆ? ಅದನ್ನು ಸೇವಿಸಬಹುದೇನೋ ಅವರು. ನಾವು ಯಾರಿಗೆ ಏನಾದರೂ ಭೇಟದಲ್ಲಿ ಕೊಡುವಾಗ ಅವರಿಗೆ ಅದು ಉಪಯೋಗದಲ್ಲಿ ಬರುವಂತಹ ವಸ್ತು ಆಗಿರಬೇಕು. ಮನುಷ್ಯರಿಗೆ ಸನ್ಮಾನ ಮಾಡುವಾಗ ನೀವು ಶ್ರೀಫಲ್ ಕೊಡಬಹುದು, ಶ್ರೀಫಲ್ ಉಪಯೋಗದಲ್ಲಿ ಬರುವಂತದ್ದಿದೆ. ವಸ್ತ್ರ ಕೊಡಬಹುದು, ವಸ್ತ್ರ ಉಪಯೋಗದಲ್ಲಿ ಬರುವಂತದ್ದಿದೆ. ಮತ್ತೆ ಯಾವ ವಸ್ತು ಕೊಟ್ಟರೂ ಮನುಷ್ಯರು ಅದನ್ನು ಉಪಯೋಗ ಮಾಡಬಹುದು. ಮನುಷ್ಯರಿಗೆ ಭೇಟ ರೂಪದಲ್ಲಿ ಕೊಡುವಂತಹ ವಸ್ತುಗಳನ್ನ ನಾವು ದೇವತೆಗಳಿಗೆ ಭೇಟದಲ್ಲಿ ಕೊಡ್ತೇವೆ ಅಂತಂದ್ರೆ ಅವರಿಗೆ ನಡೀತದೆ ಏನು? ಇದ್ರ ಚಿಂತನೆ ಮಾಡಿಕೊಳ್ಬೇಕು. ಇದರಲ್ಲಿ ಲೋಕ ಮೂಢತೆ ಇದೆ. ಈ ಮೂಢನಂಬಿಕೆ ಜೈನ ಸಮಾಜದಲ್ಲಿ ಹೊಕ್ಕಿರೋದು. ಬಹಳ ದೃಢ ಆಗಿರೋದು. ಸ್ತ್ರೀ ಸಮಾಜದಲ್ಲಿ ಇದು ಹೆಚ್ಚು, ಪುರುಷ ಸಮಾಜದಲ್ಲೂ ಆಗಿದೆ. ಅದು ಏನಾಗಿದೆ ನಾವು ಹೇಳ್ತೀವಿ ಆಮೇಲೆ. ಅವ್ರು ಬೆಳ್ಳಿ ಮೀಸಿ ಕೊಟ್ಟು ಬಿಡ್ತಾರೆ ದೇವರಿಗೆ. ದೇವತೆಗಳ ಸ್ವರೂಪವನ್ನು ತಿಳ್ಕೊಂಡೇ ಇಲ್ಲ ದೇವತೆಗಳು ಹೇಗಿದ್ದಾರೆ. ದೇವತೆಗಳನ್ನು ನೋಡಿದೀರಿ ನೀವು? ನಾವು ನೋಡಿಲ್ಲ, ನೀವು ನೋಡಿಲ್ಲ, ನಾವು ನೋಡಿಲ್ಲ. ಆದರೆ ದೇವತೆಗಳ ಸ್ವರೂಪವನ್ನ ಶಾಸ್ತ್ರದಲ್ಲಿ ವರ್ಣನೆ ಮಾಡಿ ಹೇಳಿದ್ದಾರೆ. ದೇವತೆಗಳಿಗೆ ಮೀಸೆಗಳಿರಲ್ಲ, ಮೈ ಮೇಲೆ ಕೂದಲಿರಲ್ಲ. ನೋಟಕ್ಕಾಗಿ ತಲೆಯಲ್ಲಿ ಕೂದಲುಗಳನ್ನ ಅವರು ಕೃತಕವಾಗಿ ಮಾಡಿಕೊಳ್ತಾರೆ ಅಂತ ಕೇಳಕ್ ಸಿಕ್ಕಿದೆ. ದೇವತೆಗಳಿಗೆ ಕೂದಲಿಲ್ಲ, ಮೀಸೆಗಳಿಲ್ಲ. ತೀರ್ಥಂಕರರಿಗೆ ಮೀಸೆಗಳಿಲ್ಲ. ನಮ್ಮ ಮಹಾಪುರುಷರಿಗೆ, ಶಲಾಕಾ ಪುರುಷರಿಗಳಿಗೆಲ್ಲ ಮೀಸೆ ಇಲ್ಲ, ದಾಡಿ ಇಲ್ಲ, ತಲೆಗೆ ಕೂದಲುಗಳಿವೆ.
ಜಿನ್ವಾನಿ ಶಾಸ್ತ್ರದಲ್ಲಿ ಬರೆದಿದ್ದಾರೆ ಇದನ್ನ. ದೇವತೆಗಳಿಗೆ ಮೀಸೆ ಇಲ್ಲ. ದೇವತೆಗಳು ನಾವು ಸೇವಿಸುವಂತಹ ವಸ್ತುಗಳನ್ನು ಸೇವಿಸುವುದಿಲ್ಲ. ನಾವು ಉಟ್ಟುಕೊಳ್ಳತಕ್ಕಂತಹ ವಸ್ತ್ರಗಳನ್ನು ಉಟ್ಟುಕೊಳ್ಳುವುದಿಲ್ಲ. ನಾವು ಬಳಸಿಕೊಳ್ಳತಕ್ಕಂತಹ ಪಾತ್ರೆಗಳನ್ನು ಬಳಸಿಕೊಳ್ಳುವುದಿಲ್ಲ. ಅಂದಮೇಲೆ ನಾವು ದೇವತೆಗಳಿಗೆ ಅವರ ಸತ್ಕಾರದ ರೂಪದಲ್ಲಿ ಯಾವ ವಸ್ತುವನ್ನು ಕೊಡಬೇಕು? ಗಿರಿ ಬಂತಲ್ಲ ಇನ್ನ. ಅವ್ರಿಗೆ ಏನು ಕೊಡಬೇಕು ಅನ್ನೋದನ್ನು, ಯಾವುದನ್ನು ಕೊಡಬೇಕು? ಯಾವುದನ್ನು ಕೊಡುವಂತಹ ವರ್ಣನೆಯನ್ನ ಯಾವ ತೀರ್ಥಂಕರರೂ ಮಾಡಿಲ್ಲ. ದೇವತೆಗಳಿಗೆ ಸತ್ಕಾರ ಮನುಷ್ಯರಿಂದ ಆಗಬೇಕು, ಮಾಡಬೇಕು ಅನ್ನತಕ್ಕಂಥದ್ದನ್ನ ಹೇಳಿಲ್ಲ. ಇದು ದಕ್ಷಿಣದ ಒಂದು ಮೂಢನಂಬಿಕೆ ಪದ್ಧತಿ. ದಕ್ಷಿಣದಲ್ಲಿ ಮಾತ್ರ ಬಂದಿದೆ. ಉತ್ತರದಲ್ಲೂ ದೇಖಾದೇಖಿ ಕಡೆದು ಆ ಕಡೆ ಹೋಗಿರಬಹುದು, ಯಾತ್ರಾ ಮಾಡಿಕೊಂಡ ಕಡಿಮೆ. ಅಲ್ಲಿ ಕಡಿಮೆ ಆಯಿತು. ಯಾಕೆ ಆಯಿತು ಅಂತಂದ್ರೆ ಅವರೆಲ್ಲ ಶಾಸ್ತ್ರದ ಸ್ವಾಧ್ಯಾಯ ಮಾಡ್ತಾರೆ. ಜಿನೇಂದ್ರ ಭಗವಂತರ ವಚನಗಳನ್ನ ಅಧ್ಯಯನ ಮಾಡಿ ಅದರಂತೆ ನಡ್ಕೊಳ್ತಾರೆ. ದೇವಿ ದೇವತೆಗಳು ಇದ್ದಾರೆ ಉತ್ತರ ಭಾರತದಲ್ಲಿ. ಆದರೆ ದೇವಿ ದೇವತೆಗಳಿಗೆ ವಸ್ತ್ರ ಕೊಡೋದಾಗ್ಲಿ, ಅಕ್ಕಿ ಕೊಡೋದಾಗ್ಲಿ, ಬಾಳೆಹಣ್ಣು ಕೊಡೋದಾಗ್ಲಿ, ತೆಂಗಿನಕಾಯಿ ಕೊಡೋದಾಗ್ಲಿ, ಉಡಿ ತುಂಬೋದಾಗ್ಲಿ ಈ ಕಾರ್ಯಗಳನ್ನು ಅವರು ಮಾಡುವುದೇ ಇಲ್ಲ. ಅವರು ಜೈನ ಶ್ರಾವಕರು. ಅವರನ್ನು ನಾವು ಮಿಥ್ಯಾದೃಷ್ಟಿ ಅಂತ ಹೇಳಕ್ಕಾಗುಲ್ಲ. ಸ್ವಾಧ್ಯಾಯ ಮಾಡ್ತಾರೆ, ಅವರು ಜ್ಞಾನಿ ಇದ್ದಾರೆ. ಜಿನ್ವಾಣಿಯಲ್ಲಿ ಎಲ್ಲಾದರೂ ಬಂದಿತ್ತು ಅಂತಂದ್ರೆ ತೋರಿಸ್ಕೊಡಿ, ನಾವು ಹೇಳೋಣ ಉಪದೇಶದಲ್ಲಿ. ಅದಕ್ಕೇನಿದೆ? ನಾವು ಹೇಳ್ತೀವಿ ದೇವತೆಗಳಿಗೆ ಬಾಳೆಹಣ್ಣು ಕೊಡಬೇಕು, ತಗೊಂಡು ಹೋಗ್ತಾರೆ ಅವರು, ಅಲ್ಲಿ ಸ್ವರ್ಗದಾಗ ಹೋಗಿ ತಿಂತಾರೆ, ಕೊಡು, ನಾವು ಕೊಡಿಸ್ತೀವಿ. ಶಾಸ್ತ್ರದಲ್ಲಿ ಬಂದಿರಬೇಕು. ಶಾಸ್ತ್ರದೊಳಗೆ ಬಂದಿದೇನು? ಇಲ್ಲ. ದೇವತೆಗಳ ಆಹಾರ ಯಾವುದು? ಮಾನಸಿಕ ಆಹಾರ. ಅಮೃತ ಕೊಡಿ ಅವರಿಗೆ. ಆಮೇಲೆ ವಸ್ತ್ರ ಕೊಡೋದಾದ್ರೆ ದಿವ್ಯ ವಸ್ತ್ರ ದೇವಗತಿಯಲ್ಲಿರ್ತವೆ. ಅವೆಲ್ಲ ವಸ್ತ್ರಾಭೂಷಣಗಳೆಲ್ಲ ಕಲ್ಪವೃಕ್ಷಗಳಿಂದ ಪ್ರಾಪ್ತವಾಗಿರತಕ್ಕಂಥ ವಸ್ತ್ರಾಭೂಷಣಗಳು ದಿವ್ಯ. ಅವು ಮಲಿನ ಆಗುಲ್ಲ. ಅವುಗಳನ್ನು ಒಗೆದು ಸ್ವಚ್ಛ ಮಾಡೋದು, ಒಣಗಿಸೋದು, ನೀರಿನಿಂದ ಸ್ವಚ್ಛ ಮಾಡೋದು ಅಂಥ ಪರಿಸ್ಥಿತಿ ಏನೂ ಇಲ್ಲ ಅಲ್ಲಿ. ಆ ದಿವ್ಯ ವಸ್ತ್ರಗಳು ಎಂದೆಂದೂ ಹೊಲಸಾಗುವಂತಹ ವಸ್ತುಗಳಲ್ಲ. ಅಂಥ ವಸ್ತ್ರಗಳನ್ನು ಹಾಕಿಕೊಳ್ತಾರಂದ್ಮೇಲೆ ನಾವು ಸೀರೆ ಉಡಿಸಿ, ಅದು ಎಂಥದ್ದು? ರೇಷ್ಮೆದು. ಮತ್ತೆ ರೇಷ್ಮೆದು. ರೇಷ್ಮೆ ವಸ್ತ್ರ. ವಸ್ತ್ರ ಉಡಿಸೋದು ಎಂಥ ವಸ್ತ್ರ ಉಡಿಸಿದ್ರೆ ಏನು? ಈ ವಸ್ತ್ರ ಮಲಿನ ಆಗ್ತಾವ ಅಥವಾ ಇಲ್ಲ? ಆ ಮಲಿನ ಆದ ನಂತರ ಅವರು ಏನ್ ಮಾಡ್ಬೇಕು? ಸ್ವರ್ಗದೊಳಗ ತಗೊಂಡು ಹೋದ್ರಂದ್ರ ಒಂದು ಬಾರ್ಡಿ ನೀರನ್ನು ಕೊಡಬೇಕಲ್ಲ. ಆಮೇಲೆ ಇಲ್ಲಿಂದ ಕಳಿಸಿಬಿಡೋದು. ಆಮೇಲೆ ಒಂದು ಸಾಬೂನದ ಒಡೆ, ಸಾಬೂನು ಒಡೆ ಒಂದು, ಸಾಬೂನದು, ಇದನ್ನ ಸಂಗಾಟ ತಗೊಂಡು ಹೋಗ್ರಿ, ಯಾಕಂದ್ರೆ ಇವು ನಾವು ಕೊಟ್ಟದ್ದು ಸ್ವಲ್ಪ ಹೊಲಸಾಗ್ತಾವು. ಆ ಹೊಲಸಾದು ಅಂದ್ರೆ ದಯವಿಟ್ಟು ನೀವು ಇದನ್ನು ಒಕ್ಕೊಂಡು ಹಾಕೋರಿ ಅಥವಾ ಕೊಟ್ಟು ಬಿಡೋದು. ಮನುಷ್ಯರು ಉಟ್ಟುಕೊಳ್ತಕ್ಕಂತಹ ವಸ್ತ್ರಗಳು ದೇವತೆಗಳಿಗೆ ನಡಿಲ್ಲ. ಅವರು ಉಟ್ಟುಕೊಳ್ಳುವುದೇ ಇಲ್ಲ, ಎಂದೆಂದೂ ಉಟ್ಟುಕೊಳ್ಳಲ್ಲ. ಆದರೆ ನಾವು ಜಬರ್ದಸ್ತಿ ಉಡಿಸ್ತೇವೆ ಮಂದಿರದಲ್ಲಿ. ಇದು ಮಿಥ್ಯಾತ್ವ ಇದೆ. ಇದು ಜೈನ ಧರ್ಮ ಅಲ್ಲ. ಇದು ಯಾವ ಅಸತ್ಯ ಇದೆ ಅಂತಂದ್ರೆ 2ನೇ ನಂಬರಿನ ಅಸತ್ಯ ಇದೆ. ಇಲ್ಲದ್ದನ್ನ ಇದೆ ಎಂದು ಹೇಳುವುದು. ಭಗವಂತರು ಮಾನಸಾಹಾರಿ ಅಂತ ಹೇಳಿದ್ರು, ನಾವು ಕೌಲಾಹಾರಿ ಅಂತ ಹೇಳಿ ಬಾಳೆಹಣ್ಣು ಕೊಡ್ತಾ ಇದ್ದೀವಿ, ತೆಂಗಿನಕಾಯಿ ಕೊಡ್ತಾ ಇದ್ದೀವಿ, ಆಮೇಲೆ ಅಕ್ಕಿ ಹಾಕ್ತಾ ಇದ್ದೀವಿ. ಅಲ್ಲೇ ಹೋಗಿ ಕೂರಿಸಿ ಅನ್ನ ಮಾಡಿ ತಿನ್ರಿ ಹೋಗ್ರಿ. ಇದು ಭಾವ ಇದ್ದಿರ್ಬೇಕಲ್ಲ. ಇಲ್ಲ, ಭಾವ ಇಲ್ಲ ಅಂದ ಮೇಲೆ ಅದನ್ನು ಕೊಡುವಂತ ಅವಶ್ಯಕತೆ ಏನಿದೆ? ಚತುರ್ಥ ಕಾಲದಲ್ಲಿ ಸಾಕ್ಷಾತ್ ದೇವತೆಗಳಿದ್ದರು ಸಮೌಶ್ರಣದಲ್ಲಿ. ಅರಿಹಂತರ ಪೂಜೆಗಾಗಿ, ಪ್ರವಚನಕ್ಕಾಗಿ ಹೋಗುವಂತಹ ಶ್ರಾವಕ ಶ್ರಾವಿಕಿಯರು ಆ ದೇವತೆಗಳಿಗೆ ಭೇಟಿಯಾಗಿ ಏನಾದರೂ ಇಂಥ ವಸ್ತುಗಳನ್ನು ಕೊಡ್ತಿದ್ರೇನು?
ನಮ್ಮ ವತಿಯಿಂದ ವಸ್ತ್ರವನ್ನು ಸ್ವೀಕಾರ ಮಾಡಿ, ನಮ್ಮ ವತಿಯಿಂದ ಒಂದು ಮುಕುಟವನ್ನು ಸ್ವೀಕಾರ ಮಾಡಿ, ನಮ್ಮ ವತಿಯಿಂದ ಯಾಕೆಂದ್ರೆ ನಿಮಗೆ ಮೀಸೆ ಇಲ್ಲ, ನಮಗೆ ಹೆಚ್ಚು ಮೀಸೆ ಇರ್ತಾವ, ನೀವು ಒಂದ್ ಸ್ವಲ್ಪ ತಗೋರಿ ಇದನ್ನ. ಇವ್ರಿಗೆ ಮೀಸೆ ಇದಾವ ಅಂತೇಳಿ ಅವ್ರಿಗೆ ಕೊಡ್ಕೊಂಡ್ರಿ ಇವರು. ಮತ್ತೆ ಯಾಕೆ ಕೊಟ್ಟೆಪ್ಪ ಅಂತ ಕೇಳಿದ್ರ, ನೀನೇನು ಕೇಳವ ಅಂತ ಹೇಳಿ ಮೀಸೆ ಮತ್ ಮಿಷಿ ಮ್ಯಾಗ ಕೈ ಹಚ್ಚಿ ಹೇಳವ್ರು ಇವರು. ನೀವ್ಯಾರು ಕೇಳವ್ರೆ? ನಮ್ಮ ಪರಂಪರೆ ಐತಿ, ಮೊದಲನೇದು ಪರಂಪರೆ ಐತಿ ಅನ್ನೋರು ಇವರು. ಬಹಳ ಮೂಢನಂಬಿಕೆಗಳಿವೆ. ಸಮ್ಯಕ್ ದರ್ಶನ ಜೈನ ಧರ್ಮದ ಸ್ವೀಕಾರ ಅಂತಂದ್ರೆ ಇದೇನು ಸಾಮಾನ್ಯ ಮಾತಲ್ಲ. ಸ್ವಾಧ್ಯಾಯ ಮಾಡಿ ಸತ್ಯ ಅಸತ್ಯದ ಜ್ಞಾನವನ್ನ ಪಡೆದುಕೊಳ್ಳದೆ ನಮಗೆ 4ನೇ ಗುಣಸ್ಥಾನದ ಉತ್ಪತ್ತಿ ಇಲ್ಲ. 4ನೇ ಗುಣಸ್ಥಾನಕ್ಕೆ ಬರದೆ ನಾವು ಜೈನರಲ್ಲ. 4ನೇ ಗುಣಸ್ಥಾನಕ್ಕೆ ಬರುವುದರ ಸಲುವಾಗಿ ಈ ಮೊದಲು 2 ಸತ್ಯಗಳನ್ನ ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತಂದ್ರೆ ಸ್ವಾಧ್ಯಾಯ ಮಾಡಲೇಬೇಕು. ಭಗವಂತರು ಯಾವುದನ್ನ ಇದೆ 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 ಎಷ್ಟು ಜಾಗದಲ್ಲಿ ಇದೆ ಅಂತ ಹೇಳ್ತಾ ಹೋಗಿದಾರಲ್ಲ, ಅದನ್ನ ತಿಳ್ಕೋಬೇಕಲ್ಲ ನಾವು. ಕರ್ಮ ಇದೆ ಅಂತ ಹೇಳಿದ್ರು, ಸ್ವರ್ಗ ಇದೆ ಅಂತ ಹೇಳಿದ್ರು, ಮೋಕ್ಷ ಇದೆ ಅಂತ ಹೇಳಿದ್ರು, ದೇವತೆಗಳಿಗೆ ಅಂಥ ಆಹಾರ ಇದೆ ಅಂತ ಹೇಳಿದ್ರು, ಮಾಂಸಾಹಾರ, ಮನುಷ್ಯರಿಗೆ ಕೌಲಾಹಾರ ಇದೆ, ಮಾಂಸಾಹಾರ ಇಲ್ಲ ಅಂತ ಹೇಳಿದ್ರು. ಯಾವುದು ಇದೆಯೋ ಅದನ್ನು ಇಲ್ಲ ಅಂತ ಹೇಳೋದು, ಯಾವುದು ಇಲ್ಲವೋ ಅದನ್ನು ಇದೆ ಅಂತ ಹೇಳೋದು. ಇಲ್ಲಿ ಮಿಥ್ಯಾತ್ವದ ದೋಷ ಬರುತ್ತೆ, ಆಶ್ರವಾಗುತ್ತೆ. ಇಲ್ಲದ್ದನ್ನು ಇದೆ ಎಂದು ಹೇಳುವುದು ಇದು 2ನೇ ಅಸತ್ಯ. ಇದನ್ನು ಬಿಡಬೇಕು. 3ನೆಯದು ವಸ್ತುವಿನ ವಿಪರೀತ ಕಥನ ಮಾಡುವುದು. ವಿಪರೀತ ಕಥನ ಮಾಡುವುದು, ಕಥನ ರೂಪ ಅಸತ್ಯ. ವಿಪರೀತ ಕಥನ ಅಂದ್ರೆ ಹೇಗೆ? ಜೀವತತ್ವಕ್ಕೆ ಅಜೀವ ಅನ್ನುವುದು, ಅಜೀವ ತತ್ವಕ್ಕೆ ಜೀವ ಅನ್ನುವುದು, ಮೋಕ್ಷಕ್ಕೆ ಸ್ವರ್ಗ ಅನ್ನೋದು, ಸ್ವರ್ಗಕ್ಕೆ ಮೋಕ್ಷ ಅನ್ನೋದು ವಿಪರೀತ ಕಥನ. ಹಿಂಸೆಗೆ ಧರ್ಮ ಅನ್ನೋದು, ಅಹಿಂಸೆಗೆ ಅಧರ್ಮ ಅನ್ನೋದು ವಿಪರೀತ ಕಥನ ಮಾಡೋದು. ಇದು 3ನೇ ಅಸತ್ಯ. 4ನೇ ಅಸತ್ಯ ನಿಂದ್ಯ ವಚನಗಳನ್ನು ಆಡುವುದು, ಅಪ್ರಶಸ್ತ ಮಾತನಾಡೋದು. ಮಾತನಾಡ್ತಾ ಬೈಯೋದು, ಮಾತನಾಡ್ತಾ ಕಠೋರ ಮಾತನಾಡೋದು, ಸರಿಯಾಗಿ ಮಾತನಾಡೋದಿಲ್ಲ, ಮೃದುವಾಗಿ ಮಾತನಾಡೋದಿಲ್ಲ, ಕಠೋರವಾಗಿ ಮಾತನಾಡೋದು. ಇವು ನಿಂದ್ಯ ವಚನಗಳು. ಹೇಗೆ ಮಾತನಾಡಬೇಕು? ಮತ್ತೊಬ್ಬರಿಗೆ ಒಳ್ಳೆಯದನ್ನಿಸಬೇಕು. ಮಾತನಾಡಿದರೆ ಹೇಗೆ ಅನ್ನಿಸಬೇಕು? ಏನಪ್ಪ ಇವರು ಪೇಡೆ ತಿನ್ನಿಸ್ತಾ ಇದ್ದಾರಲ್ಲ ನಮ್ಗ ಅಂತ ಮಾತಿರಬೇಕು. ಮಾತಿನಲ್ಲಿ ಮಾಧುರ್ಯ ಇರಬೇಕು. ಮಾತಿನಲ್ಲಿ ಮಾಧುರ್ಯ, ಮಾತಿನಲ್ಲಿ ಸಿಹಿ ಟೇಸ್ಟ್ ಇರಬೇಕು. ತೀರ್ಥಂಕರರು ಜನ್ಮದ 10 ಅತಿಶಯಗಳಲ್ಲಿ ಒಂದು ಅತಿಶಯ ಇದೆ. ಇದು ಯಾವುದು? ಹಿತಮಿತ ಹಿತಮಿತ ಪ್ರಿಯವಚನ. ಹಿತಮಿತ ಪ್ರಿಯವಚನ ಅಂದ್ರೆ ಏನು? ಹಿತಕಾರಕ ವಚನಗಳನ್ನೇ ಆಡುತ್ತಾರೆ. ಗೃಹಸ್ಥಾವಸ್ಥೆಯಲ್ಲಿ, ಹುಟ್ಟಿದ ತಕ್ಷಣ, ಬಾಲ್ಯಾವಸ್ಥೆಯಲ್ಲಿ ಎಂದೂ ಬೈದು ಮಾತನಾಡಲ್ಲ. ಮಕ್ಕಳು ಬೈಯುವುದನ್ನು ಎಲ್ಲಿಂದ ಕಲಿತಾರೋ? ಸಂಗತಿಯಿಂದ ಕಲಿತಾರೆ. ತಂದೆ ತಾಯಿಗಳು ಕೂಡ ಪರಸ್ಪರದಲ್ಲಿ ಮನೆಯವರು, ಪರಿವಾರದವರು ಮಾತನಾಡ್ತಾ ಇರುವಾಗ ಅವರ ಮುಖದಿಂದ ಬೈಗಳು ಬಂತು ಅಂತಂದ್ರೆ ಆ ಸಣ್ಣ ಮಗು ಕೇಳಿರ್ತದೆ, ಅದು ಅದೇ ಭಾಷೆಯನ್ನ ಮಾತನಾಡಲಿಕ್ಕೆ ಶುರು ಮಾಡುತ್ತೆ. ಕಠೋರ ವಚನ, ಬೈಗಳ ವಚನ, ಜೋರಾದ ವಚನ, ಇವು ಅಸತ್ಯ ವಚನಗಳು. ಮಾತನಾಡುವಾಗ ಅಸತ್ಯದಿಂದಲೇ ನಾವು ಮಾತನಾಡೋದು, ನಿಂದಿ ವಚನಗಳನ್ನೇ ಮಾತನಾಡೋದು. ಆಮೇಲೆ ಸತ್ಯ ಹೇಗೆ ಬರಬೇಕು? ವಚನಗಳಲ್ಲಿ ಪರಿವರ್ತನೆ ಆಗಬೇಕು. ಮಾತನಾಡುವಾಗ ಮೃದು ಮಾತನಾಡಬೇಕು,
ನೇರವಾಗಿ ಮಾತನಾಡಬೇಕು, ಸತ್ಯವನ್ನೇ ಮಾತನಾಡಬೇಕು. ಮತ್ತು ಸತ್ಯ ಮಾತನಾಡುವುದರಿಂದ ಮತ್ತೊಬ್ಬರಿಗೆ ಹಾನಿ ಇದೆ ಅಂತಂದ್ರೆ ಅಸತ್ಯವನ್ನೇ ಮಾತನಾಡಬೇಕು, ಅಸತ್ಯ ಮಾತನಾಡಬೇಕು. ಹೇಗೆ ಅಸತ್ಯ ಮಾತನಾಡಬೇಕು? ಜೈನ ಧರ್ಮದಲ್ಲಿ ಅನೇಕಾಂತ ಇದೆ, ಏಕಾಂತ ಏನಿಲ್ಲ. ಅಸತ್ಯನೂ ಮಾತನಾಡಬಹುದು. ಮರೀಜ ಸಾಯುವನಿದ್ದಾನೆ, ಸಾಯ್ತಾನೆ ಗ್ಯಾರಂಟಿ, ಇದು ಡಾಕ್ಟರ್ ಗೊತ್ತಾಗಿರ್ತದೆ. ಆದರೂ ಕೂಡ ಡಾಕ್ಟರ ಸತ್ಯ ಮಾತನ್ನ ಹೇಳಲ್ಲ. ಏನಂತ ಹೇಳ್ತಾನೆ? ನೀ ಬದುಕ್ತಿ, ಚಿಂತಾ ಮಾಡಬೇಡ, ನಿನ್ನ ಬದುಕಿಸ್ತೇನೆ ನಾನು, ನೀ ಸಾಯಿಲ್ಲ ಅಂತ ಹೇಳ್ತಾನೆ. ಆದರೆ ಸಾಯೋದು ಒಟ್ಟು 5 ನಿಮಿಷ ಉಳಿದಿದೆ. ಆದರೂ ಕೂಡ ಅಸತ್ಯ ಹೇಳ್ತಾನೋ ಅಥವಾ ಇಲ್ಲ? ಡಾಕ್ಟರ್ ಎಲ್ಲ ಗೊತ್ತಾಗಿದೆ, ತಪಾಸ್ ಮಾಡಿದಾನೆ ಶರೀರನ್ನ, ಇನ್ನು 5 ನಿಮಿಷದ ಮರೀಜಿದೆ ಇದು, ಆದರೂ ಕೂಡ ಧೈರ್ಯ ಕೊಡ್ತಾನೆ. ಇದು ಅಸತ್ಯ. ಆ ಅಸತ್ಯನೂ ಕೂಡ ಸತ್ಯ ಇದೆ ಅಂತ. ಮತ್ತೆ ಸಾಹಿತಿ ಅಂತ ಹೇಳಿದ್ರೆ 5 ನಿಮಿಷ ಬದುಕು ಮನುಷ್ಯ ಈ ಹಾರ್ಟ್ ಅಟ್ಯಾಕ್ ಆಗಿ ಅದ ಕ್ಷಣದಲ್ಲಿ ಸಾಯ್ತಾನೆ. ಅಂದ್ರೆ ಯಾವ ಸತ್ಯ ವಚನಗಳಿಂದ ಸತ್ಯ ಇರ್ತದೆ ವಿಷಯ, ಯಾವ ಸತ್ಯ ವಿಷಯವನ್ನ ಮಾತನಾಡುವುದರಿಂದ ಜನರಿಗೆ ದುಃಖ ಆಗ್ತದೆ, ಮರಣ ಆಗ್ತದೆ, ಅವರ ಪ್ರಾಣಗಳಿಗೆ ಪೀಡನೆ ಉಂಟಾಗ್ತದೆ, ಆರ್ತ ರೌದ್ರ ಧ್ಯಾನ ಆಗ್ತದೆ, ಅಂಥ ವಚನಗಳನ್ನು ನಾವು ಆಡಬಾರದು. ಇದು ಸತ್ಯವೃತ, ಸತ್ಯವಚನ. ಇದು ಶ್ರಾವಕರು ಪಾಲಿಸಬೇಕು, ಡಾಕ್ಟರೂ ಪಾಲಿಸಬೇಕು. ಲೋಕ ವ್ಯವಹಾರದಲ್ಲಿ ಈ ಸತ್ಯ ಜೀವಿತ ಇರದೇ ಹೋದರೆ ಬಹಳ ಕಷ್ಟ ಇದೆ, ಹಿಂಸೆ ಆಗುತ್ತೆ. ಉತ್ತಮ ಸತ್ಯ ಇಲ್ಲ ಅಂತಂದ್ರೆ ಇಂಥ ಸತ್ಯಗಳನ್ನಾದರೂ ನಾವು ಪಾಲನೆ ಮಾಡಬೇಕು. ಮೊದಲನೇ ಸತ್ಯ ಯಾವುದು? ಇದ್ದದ್ದನ್ನು ಇಲ್ಲ ಎನ್ನುವುದು, ಇಲ್ಲದ್ದನ್ನು ಇದೆ ಎನ್ನುವುದು. ಮೂರನೆಯದು ವಸ್ತುವಿನ ವಿಪರೀತ ಕಥನ ಮಾಡುವುದು. ನಾಲ್ಕನೆಯದು ನಿಂದೆ ವಚನಗಳನ್ನು ಆಡುವುದು, ಅಪ್ರಶಸ್ತ ವಚನಗಳನ್ನು ಆಡುವುದು. ಇದು 4ನೇ ಅಸತ್ಯ. 4 ಪ್ರಕಾರದ ಅಸತ್ಯಗಳನ್ನು ತ್ಯಾಗ ಮಾಡಿ 4ನೇ ಗುಣಸ್ಥಾನದವರು ಸತ್ಯ ಧರ್ಮದ ಅನುಭೂತಿಯನ್ನ, ಇಲ್ಲಿ ವ್ಯವಹಾರ ಸತ್ಯ, ಇದು ವ್ಯವಹಾರ ಸತ್ಯದ ಅನುಭೂತಿಯನ್ನ ಮಾಡಿಕೊಳ್ಳಬೇಕು. ಈ 4 ಪ್ರಕಾರದ ಸತ್ಯ ವಚನ ನಮ್ಮ ಬದುಕಿನಲ್ಲಿ ಇಲ್ಲ ಅಂತಂದ್ರೆ ನಾವು ಮುನಿಯಾಗತಕ್ಕಂತಹ ಪಾತ್ರತೆ ನಮ್ಮಲ್ಲಿ ಇಲ್ಲ. ಅದಕ್ಕಾಗಿ ಟೈಮ್ 5:15 ಸಾಕು. ಮಂತ್ರಿ ಮುಗ್ಧ ಅರ್ಥ ಮಾಡಿದ್ದಾರೆ.